ಇದು ಸೀಟ್ ಅಡ್ಜಸ್ಟ್ಮೆಂಟ್ ಇದು. ಸೊ ಫಸ್ಟು ನೀವು 3 ಥರ ಸೇವ್ ಮಾಡಿ ಇಟ್ಕೊಬೋದು. ಅದಕ್ಕೆ ಫಸ್ಟು ನೋಡಿ ಇಲ್ಲಿ ಫ್ರಂಟು, ಬ್ಯಾಕು, ಇಲ್ಲಿಂದನೇ ಅಪ್ಪು, ಡೌನು, ಇದು ರೀಕ್ಲೈನಿಂಗ್ದು, ಇದೇನಿಲ್ಲ ಡಮ್ಮಿ ಇದು. ಸೊ ನೀವು 3 ಪೊಸಿಷನಲ್ಲಿ ಸೇವ್ ಮಾಡಿ ಇಟ್ಕೊಬೋದು. ಅದಕ್ಕೆ ಫಸ್ಟು ನೀವು ಡ್ರೈವಿಂಗ್ ಪೊಸಿಷನ್ ಸೆಟ್ ಮಾಡ್ಕೊಬೇಕು. ಸೆಟ್ ಆದಮೇಲೆ ಎಮ್ಮನ್ನು 1 ಟೈಮ್ ಪ್ರೆಸ್ ಮಾಡಬೇಕು. ಎಮ್ ಅಂದರೆ ಮೆಮೊರಿ. ಅದಾದಮೇಲೆ ಯಾವ ನಂಬರಲ್ಲಿ ಸೇವ್ ಮಾಡಬೇಕು ಅದನ್ನು ಪ್ರೆಸ್ ಮಾಡಿ ಇಟ್ಕೊಬೇಕು ಒಂದು 5 ಸೆಕೆಂಡು. ಬಿಟ್ಟಾದ್ಮೇಲೆ ನಿಮ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ, ಅಂದರೆ ಸೆಟ್ ಆಯಿತು ಅಂತ ಅರ್ಥ. ಇವಾಗ ಬೇರೆ ಯಾರೋ ಚೇಂಜ್ ಮಾಡಿಬಿಟ್ರು, ಇವಾಗ ನೀವು 1ನಲ್ಲಿ ಸೇವ್ ಮಾಡಿರ್ತೀರಾ, ಇದನ್ನು ಪ್ರೆಸ್ ಮಾಡೇ ಇಟ್ಕೊಂಡಿರಬೇಕು ಆ ಸೀಟ್ ಪೊಸಿಷನ್ ಬರೋವರೆಗೂ. ಬಂದಾದ್ಮೇಲೆ ತಿರುವಾಗಲಿ ನಿಮ್ಗೆ ಒಂದು ಸೌಂಡ್ ಬರುತ್ತೆ, ಅಂದರೆ ಸೆಟ್ ಆಯಿತು ಅಂತ ಅರ್ಥ. ಕೈ ತೆಗೆದ್ಬಿಡಿ. ಮತ್ತು ಒಳಗಡೆಯಿಂದನೇ ಸೈಡ್ ಮಿರರ್ ಕ್ಲೋಸು ಓಪನು ಮಾಡ್ಬೋದು. ಬಟ್ ಇದು ಯಾವಾಗಲೂ ಸೆಂಟ್ರಲ್ ಇರಬೇಕು. ಆವಾಗಲೇ ನೀವು ರಿಮೋಟಲ್ಲಿ ಲಾಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇದು ರೈಟು ಲೆಫ್ಟು ಮಿರರ್ ಅಡ್ಜಸ್ಟ್ಮೆಂಟು. 4 ವಿಂಡೋಸು ಅಪ್ ಆ್ಯಂಡ್ ಡೌನು. ಇದು ವಿಂಡೋಸ್ ಚೈಲ್ಡ್ ಲಾಕ್ ಅಂತ. ಇದನ್ನು ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ವಿಂಡೋ ಆಪ್ರೇಟ್ ಆಗಲ್ಲ, ಗ್ಲಾಸು. ಬಟ್ ನಿಮಗಾಗುತ್ತೆ ಇಲ್ಲ. ಇದು ಸೆಂಟರ್ ಲಾಕು. ಇಲ್ಲ ಡೋರ್ಸ್ಗೂ ಇನ್ಕ್ಲೂಡಿಂಗ್ ವಿಂಡೋ, ಡಿಕ್ಕಿ ಎಲ್ಲದಕ್ಕೂ ಒಂದೇ ಬಟನ್ ಈಗ. ಮತ್ತು ನಿಮಗೆ ಇಲ್ಲಿ ಲಂಬಾರ್ಡ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಈ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಬೆನ್ನು ಬರುತ್ತಲ್ಲ, ಅದಕ್ಕೆ ಇದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಸ್ಕೊಬೋದು ನೀವು. ಓಕೆನಾ? ಅದು ಹೆಂಗೆ ಯೂಸ್ ಆಗುತ್ತೆ? ಇವಾಗ ನೀವು ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾಗ ಏನಾಗುತ್ತೆ, ಬೆನ್ನು ಬರುತ್ತೆ, ನೀವು ದಿಂಬು ಏನಾದ್ರು ಹಿಡ್ಕೊತೀರಾ, ಇದನ್ನ ಕ್ಲಾಕ್ ವೈಸ್ ತಿರ್ಗಿಸಿದ್ರೆ ನಿಮ್ಗೆ ಇಲ್ಲಿ ಒಂದು ಪುಷ್ ಟೈಪ್ ಬರುತ್ತೆ. ಇಲ್ಲಿ ಬರುತ್ತೆ. ಇಲ್ಲಿ ಕೂತ್ಕೊಳ್ಳಿ, ಈಗ ತಿರ್ಗಿಸ್ತೀನಿ ನೋಡಿ, ಕಾಣಿಸ್ತಾ? ಓಕೆ. ಸೊ ಅದೇ ಅದು ಲಂಬಾರ್ಡ್ ಸಪೋರ್ಟ್ ಅಂತ. ಸರಿ. ಮತ್ತು ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟು, ಮೇಲೆ ಕೆಳಗಡೆ ಮಾಡೋದು ಇದು. ಮತ್ತು ಪ್ರತಿ ಸತಿ ಆನ್ ಮಾಡಬೇಕಾದ್ರೆ ಡಿಫಾಲ್ಟ್ ಇದು ಆನ್ ಆಗುತ್ತೆ, ಆಟೋ ಸ್ಟಾರ್ಟ್ ಆ್ಯಂಡ್ ಆಟೋ ಆಫ್ ಅಂತ. ಇದು ಮಾತ್ರ ನೀವು ಪ್ರಾಕ್ಟೀಸ್ ಮಾಡ್ಕೊಬೇಕು. ಪ್ರತಿ ಸತಿ ಆನ್ ಮಾಡಬೇಕಾದ್ರೆ ಇದನ್ನು ಆಫ್ ಮಾಡ್ಕೊಬೇಕು. ಯಾಕಂದರೆ ಇವಾಗ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರ, ಸಡನ್ನಾಗಿ ಕ್ಲಚ್ಚು ಬ್ರೇಕು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಂಜಿನ್ ಆಫ್ ಆಗುತ್ತೆ. ತಿರುವಾಗಲೂ ಕ್ಲಚ್ಚು ರಿಲೀಸ್ ಮಾಡಿದಾಗ ಇಂಜಿನ್ ಆನ್ ಆಗುತ್ತೆ. ಅದೇ ಇದು ಆಟೋ ಸ್ಟಾರ್ಟ್ ಆ್ಯಂಡ್ ಆಟೋ. ಅದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಲಾಂಗ್ ಸಿಗ್ನಲ್ ಇಲ್ಲ ಲಾಂಗ್ ವೇಟಿಂಗ್ ಪೀರಿಯಡ್ಗೆ ಯೂಸು. ಬಟ್ ನಿಮ್ಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಗೊತ್ತು, ಸ್ಲೋ ಮೂವಿಂಗ್ 52 ಸತಿ ನಾವು ಕ್ಲಚ್ಚು ಬ್ರೇಕ್ ಹೊಡಿತಾ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಆಫ್ ಆನ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಬ್ಯಾಟ್ರಿಗೂ ಇಂಜಿನ್ಗೂ ಇಂಪ್ಯಾಕ್ಟ್ ಆಗಿ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಪ್ರತಿ ಸತಿ ನೀವು ಆನ್ ಮಾಡ್ಬೇಕಾದ್ರೆ ಇದನ್ನು ಆಫ್ ಮಾಡ್ಕೊಳ್ಳಿ ಅನ್ನೋದನ್ನು. ಮತ್ತು ಇಲ್ಲಿ ನೋಡಿ ESP ಅಂತ ಡಿಫಾಲ್ಟ್ ಆನ್ನಲ್ಲಿ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ESP ಸಿಸ್ಟಮ್ ಆಫ್ ಅಂತ ಬರುತ್ತೆ. ESP ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್. ಈ ಹೈವೇನಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಲೆಫ್ಟೋ ರೈಟೋ ಗಾಡಿ ಬಂತು, ಏನು ಮಾಡ್ತೀರಾ, ಸ್ಟೇರಿಂಗ್ ಎಳ್ದಾಡಿದಾಗ ಗಾಡಿ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ, ಎಸ್ಪೆಷಲಿ ಮಳೆಗಾಲದಲ್ಲಿ. ಇವಾಗ ಡಿಫಾಲ್ಟ್ ESP ಆನ್ನಲ್ಲೇ ಇರೋದ್ರಿಂದ ಸ್ಮೂತಾಗಿ ಪಾಸ್ ಆಗುತ್ತೆ. ESP ಬೇರೆನೆಲ್ಲ ಟ್ರ್ಯಾಕ್ಷನ್ ಕಂಟ್ರೋಲು. ಸೊ ಯಾವಾಗಲೂ ಇದು ಆನ್ನಲ್ಲೇ ಇರಬೇಕು, ಆವಾಗಲೇ ಗಾಡಿ ಸ್ಟೆಬಿಲಿಟಿ ಆಗಿರುತ್ತೆ. ಮತ್ತು ಇದು ಹಿಲ್ ಡಿಸೆಂಟ್ ಕಂಟ್ರೋಲ್ ನೋಡಿ, ಹಿಲ್ ಡಿಸೆಂಟ್ ಕಂಟ್ರೋಲ್ ರೆಡಿ. ಇದು ಯಾವಾಗ ಯೂಸ್ ಮಾಡಬೇಕಾದ್ರೆ ನೀವು ಹಿಲ್ ಸ್ಟೇಷನಿಂದ ಇಳಿಬೇಕಾದ್ರೆ ತುಂಬ ಏರ್ ಪಿನ್ ಬೆಂಡ್ಗಳಿರುತ್ತಾ, ಅವಾಗ ಯಾವ ಸ್ಪೀಡಲ್ಲಿ ಇರ್ತೀರಾ, 20 ಇಲ್ಲ 30 ಇರ್ತೀರಾ, ಅವಾಗ ಇದನ್ನು ಆನ್ ಮಾಡಿಬಿಟ್ಟು ಆಕ್ಸಿಲೇಟರ್ ಕೊಡಿ. ಎಷ್ಟು ಸ್ಪೀಡ್, ಇವಾಗ 30ಕ್ಕೆ ರೈಸ್ ಮಾಡಿಬಿಟ್ಟು ಕಾಲು ಎತ್ಬಿಡಿ. ನೀವು ಕೆಳಗಡೆ ಬರೋವರೆಗೂ ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಇರುತ್ತೆ. ಬರೀ ನೀವು ಸ್ಟೇರಿಂಗ್ ಮಾತ್ರ ಕಂಟ್ರೋಲ್ ಮಾಡಿದ್ರೆ ಸಾಕು. ಬಟ್ ಆ ಟೈಮಲ್ಲಿ ಯಾರಾದರೂ ಅಡ್ಡ ಬಂದರೆ, ಏನಾದರೂ ಅಡ್ಡ ಆಯಿತು, ಮ್ಯಾನ್ಯಲ್ ಆಗಿ ನೀವು ಬ್ರೇಕ್ ಅಪ್ಲೈ ಮಾಡಬೇಕು. ಏನೂ ಇಲ್ಲ ಅಂದರೆ ಅದೇ ಸ್ಪೀಡಲ್ಲಿ ಸ್ಟೇರಿಂಗ್ ಮಾತ್ರ ಕಂಟ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದುಬಿಟ್ಟು ಆಫ್ ಮಾಡಿಬಿಟ್ಟು ನಾರ್ಮಲ್ ಡ್ರೈವಿಂಗ್ ಮಾಡ್ಬೋದು. ಮತ್ತು ಇದು ಹೆಡ್ಲೈಟ್ ಕಂಟ್ರೋಲ್ಸು. ಇದೇನಿಲ್ಲ ಡಮ್ಮಿ, ಇದು ಕಂಪ್ಲೀಟ್ ಆಫು. ಆಟೋ ಮೋಡು ಬರೀ ಡೇ ಟೈಮ್ ಮಾತ್ರ ಇಡಬೇಕು, ನೈಟಲ್ಲಿ ಡೈರೆಕ್ಟಾಗಿ ಆನ್ ಮಾಡ್ಕೊಬೇಕು. ಹೈ ಬೀಮು, ಲೋ ಬೀಮು ಮತ್ತು ಪಾಸಿಂಗ್ ಲೈಟು. ಫಾಗ್ ಲ್ಯಾಂಪ್ ಆನು, ಫಾಗ್ ಲ್ಯಾಂಪ್ ಆಫು. ಪಾರ್ಕಿಂಗ್ ಲ್ಯಾಂಪು ಆಟೋ ಆಫು. ಮತ್ತು ಇದು ವೈಪರ್ ಕಂಟ್ರೋಲು. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಯಾಕಂದರೆ ಇದು ಬೇಸಿಕ್ ಮಾಡಲು. ಯಾಕಂದರೆ ನಿಮ್ಮ ಮಾಡಲ್ಗೆ ಆಟೋಮೆಟಿಕ್ ಡಿಫಾಲ್ಟು ಆಟೋ ವೈಪರ್ ಆಪ್ಷನ್ ಇದೆ ನೋಡಿ. 1 ಸ್ಟೆಪ್ ಡೌನು ಆಟೋ ವೈಪರ್ ಆನ್ ಅಂತ ಬಂತು. ಸೊ ಇವಾಗ ಮಳೆ ಬಂತು ಅಂದರೆ ಆಟೋಮೆಟಿಕ್ ಮಳೆ ತಕ್ಕಂಗೆ ವೈಪರ್ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲ ನಂಗೆ ಮ್ಯಾನ್ಯುಯಲ್ ಬೇಕಾ, ಇನ್ನೊಂದು ಸ್ಟೆಪ್ ಡೌನು ಮೀಡಿಯಮ್ ಸ್ಪೀಡು, ಇನ್ನೊಂದು ಸ್ಟೆಪ್ ಹೈ ಸ್ಪೀಡು, ಫುಲ್ ಟಾಪು ಕಂಪ್ಲೀಟ್ಲಿ ಆಫು. ಫುಲ್ ಟಾಪ್ ಆಫ್. ಇವಾಗ ಈ ಆಫಲ್ಲಿ ಇನ್ನೊಂದು ಆಪ್ಷನು ಕೊಟ್ಟಿದ್ದಾರೆ. ಇವಾಗ ನೀವು ಗಾಡಿ ಆಚೆ ಕಡೆ ನಿಲ್ಸಿರ್ತೀರಾ ರೋಡಲ್ಲಿ, ಈಗ ಮುಂದುಗಡೆ ಗ್ಲಾಸಲ್ಲಿ ಧೂಳಿದೆ, ಇದನ್ನು ಕ್ಲೀನ್ ಮಾಡಬೇಕು. ಆಫಲ್ಲಿ ಇಟ್ಬಿಟ್ಟು ಈ ಬಟನ್ನ 1 ಟೈಮ್ ಪ್ರೆಸ್ ಮಾಡಿ, ಆಟೋಮೆಟಿಕ್ 2 ಸತಿ ಸ್ಪ್ರೇ ಮಾಡಿ 6 ಸತಿ ಕ್ಲೀನ್ ಮಾಡುತ್ತೆ. ಇದು ಬಟನ್ ಇದು. ನಾನು ಡಮ್ಮಿ ಅನ್ಕೊಂಡಿದ್ದೆ ಇದು. ಇಲ್ಲ, ಈ ಕಡೆ ಡಮ್ಮಿ. ಇವಾಗ ನೋಡಿ ಆಟೋ ವೈಪರ್ ಆನ್ ಮಾಡ್ತೀನಿ, ಈ ಬಟನ್ ವರ್ಕ್ ಆಗಲ್ಲ. ಆಫಲ್ಲಿ ಇದ್ದಾಗ ಮಾತ್ರ ಈ ಬಟನ್ ವರ್ಕ್ ಆಗುತ್ತೆ. ಇದು ಹಿಂದುಗಡೆ ವೈಪರ್ದು. INT ಅಂದರೆ ಬರೀ 1 ಟೈಮು, ಆನ್ ಅಂದರೆ ಕಂಟಿನ್ಯೂಸ್ಲಿ ಆನ್ ಆಗುತ್ತೆ.
ಸೇಮ್ ಲಿವರು ಕೆಳಗಡೆ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ನೀರು ಬರುತ್ತೆ ನೋಡಿ, ಹಾಂ ಹಾಂ ಓಕೆ ಓಕೆ ಬಿಟ್ಟರೆ ಆಫ್ ಆಗುತ್ತೆ. ಸೇಮ್ ಲಿವರ್ ನಿಮ್ಮ ಕಡೆ ಪುಲ್ ಮಾಡಿದ್ರೆ ಮುಂದ್ಗಡೆ ಮ್ಯಾನ್ಯಲು, ಬಿಟ್ಟರೆ ಆಫ್ ಆಗುತ್ತೆ. ಓಕೆ ಓಕೆ ಓಕೆನಾ? ಸರಿ. ಮತ್ತು ಇದು ಮೇನ್ ಮೆನು, ಅಪ್ ಆ್ಯಂಡ್ ಡೌನ್ ಸ್ಕ್ರಾಲ್ ಮಾಡೋದು, ಪ್ರೆಸ್ ಮಾಡಿದ್ರೆ ಎಂಟರ್ ಬಟನು. ಸೊ ಡ್ರೈವರ್ ಅಸಿಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಸಿಂಬಲ್ ಬರುತ್ತೆ, ಇದಕ್ಕೆ ಒಳಗಡೆ ಹೋದಾಗ ಇಲ್ಲಿ ಬರುತ್ತೆ ಡ್ರೈವರ್ ಅಸಿಸ್ಟ್. ಬೇರೆ ಏನಿಲ್ಲ, ಓವರ್ ಸ್ಪೀಡ್ ಅಲರ್ಟು. ಇವಾಗ ನೀವು 80 to 100 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇರ್ತೀರ, ಅಲರ್ಟ್ ಬರ್ತಾ ಇರುತ್ತೆ. ಇವಾಗ ಡಿಆಕ್ಟಿವ್ ಎಲ್ಲಿ ಇದೆ ಅದಕ್ಕೆ ನಿಮ್ಗೆ ಬರಲ್ಲ, ಆ ಸೆಟ್ಟಿಂಗ್ಸಲ್ಲಿದೆ, ಅದು ಎಲ್ಲಿ ಅಂತ ತೋರಿಸ್ತೀನಿ. ಮತ್ತು ಡಿಸ್ಪ್ಲೇ ಲೈಟ್, ಇದು ಡಿಸ್ಪ್ಲೇ ಲೈಟು. ಇದರಲ್ಲಿ ನಿಮ್ಮ 3 ಥರ ಇದೆ. ಇದು ನಾರ್ಮಲು, ನೆಕ್ಸ್ಟು ಇನ್ಫಾರ್ಮೇಷನಲ್ಲಿ ಇದು ಸಣ್ಣಗಾಗುತ್ತೆ, ಮಧ್ಯಕ್ಕಿರೋ ದೊಡ್ಡದಾಗುತ್ತೆ. ನೆಕ್ಸ್ಟು ಮಿನಿಮಲ್ಲು, ಇದು ದೊಡ್ಡದಾಗುತ್ತೆ, ಮಧ್ಯಕ್ಕಿರೋ ಸಣ್ಣಗಾಗುತ್ತೆ. ಸೊ ನಿಮ್ಮ ಡ್ರೈವಿಂಗ್ ಮೋಡ್ ತಕ್ಕಂಗೆ ಡಿಸ್ಪ್ಲೇ ಲೈಟು ನೀವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಓಕೆ ಓಕೆ. ನೆಕ್ಸ್ಟು ಸೆಟ್ಟಿಂಗ್ಸು, ಇದರಲ್ಲಿ ಫಸ್ಟ್ ಇದೆಲ್ಲ ಡ್ರೈವರ್ ಅಸಿಸ್ಟೆನ್ಸು. ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಇಲ್ಲ ಆಫ್ ಮಾಡಿ ಇಟ್ಬಿಟ್ಟಿದ್ದೀರಾ, ಇದು ಯಾವಾಗಲೂ ಸಿಟಿನಲ್ಲಿ ಆಫಲ್ಲಿ ಇರಬೇಕು. ಲಾಂಗ್ ಡ್ರೈವ್ ಹೋದಾಗ ಮಾತ್ರ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಆನ್ ಮಾಡ್ಕೊಬೇಕು. ಇದು ಮಾತ್ರ ನೀವು ಮ್ಯಾನ್ಯಲಾಗಿ ಮಾಡ್ಕೊಬೇಕು, ಬೇರೆದೆಲ್ಲ ನಾನು ಸೆಟ್ ಮಾಡ್ಕೊಡ್ತೀನಿ. ಓಕೆನಾ? ಸಿಟಿನಲ್ಲಿ ಯಾವಾಗಲೂ ಆಫಲ್ಲಿ ಇರಬೇಕು, ಲಾಂಗ್ ಹೋಗ್ಬೇಕಾದ್ರೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಆನ್ ಮಾಡ್ಕೊಬೇಕು. ನೋಡಿ AEBS ಅಂತ ಆಫ್ ಅಂತ ಇದೆಯಲ್ಲ, ಇವಾಗ ಆನ್ ಮಾಡಿದ್ರೆ ಇದು ಹೊಟ್ಟೋಗುತ್ತೆ. ಮತ್ತು ಲೇನ್ ಕೀಪ್ ಅಸಿಸ್ಟು, ಇದು ಯಾವಾಗ ಯೂಸ್ ಮಾಡಬೇಕಂದ್ರೆ ವಾರ್ನಿಂಗ್ ಪ್ಲಸ್ ಅಸಿಸ್ಟು ನೀವು ಕ್ರೂಸ್ ಕಂಟ್ರೋಲಲ್ಲಿ ಹೋಗ್ಬೇಕಾದ್ರೆ ಆ್ಯಕ್ಟಿವೇಟ್ ಮಾಡಬೇಕು. ಓಕೆ ಓಕೆ. ಇವಾಗ ಫಸ್ಟ್ ನೀವು ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ 60 ಕಿಲೋಮೀಟರ್ ಸ್ಪೀಡ್ ಮೇಲೆ ಇರಬೇಕು. 60 ಕ್ರಾಸ್ ಆದಮೇಲೆ ಕ್ಲಚ್ಚು ಬ್ರೇಕು ಆಕ್ಸಿಲೇಟರ್ ಮೇಲೆ ಕಾಲು ಇಡಬಾರ್ದು, ಆಟೋಮೆಟಿಕ್ ಅದೇ. ಇಲ್ಲ ಅವಾಗ ಕ್ರೂಸ್ ಬಟನ್ ಒಂದ್ಸತಿ ಪ್ರೆಸ್ ಮಾಡಿ ಇಲ್ಲಿಂದ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು. 70, 80, 90, 100 ಬಿಟ್ಬಿಡ್ಬೇಕು. ಇವಾಗ 100 ಲಾಕ್ ಆಯಿತು, ಕಾನ್ಸ್ಟೆಂಟಾಗಿ ಹೋಗ್ತಾ ಇರುತ್ತೆ. ಬೈ ಮಿಸ್ಟೇಕ್ ಕ್ಲಚ್ಚು ಬ್ರೇಕು ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲ್ ಕಟ್ ಆಫ್ ಆಗುತ್ತೆ. ಓಕೆ. ತಿರುವಾಗಲೂ ಹೋಗಿ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ರೆಸ್ಯೂಮ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಯಾವ ಸ್ಪೀಡಿಗೆ ಸೆಟ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಆ ಸ್ಪೀಡ್ಗೆ ಬಂದ್ಬಿಡುತ್ತೆ. ಓಕೆನಾ? ಸೇಮ್ ಸಿನಾರಿಯೋ ಇವಾಗ ಕ್ರೂಸ್ ಕಂಟ್ರೋಲ್ ಹಾಕೋಗಿದ್ದೀರಾ, ಆ ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂತ ಇದೆಯಲ್ಲ, ನೀವು ಹೈವೇನಲ್ಲಿ ಕ್ರೂಸ್ ಕಂಟ್ರೋಲ್ ಜೊತೆ ಅದನ್ನು ಆನ್ ಮಾಡೋದಂದರೆ ಯಾವ ಲೈನಲ್ಲಿ ಸೆಟ್ ಮಾಡ್ತೀರೋ ಅದೇ ಲೈನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ. ಅದು ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಅದು ವರ್ಕ್ ಆಯಿತು ಸ್ವಲ್ಪ. ಮತ್ತೆ ಅದು ಲೈನ್ ಅಸಿಸ್ಟೆನ್ಸ್ ಇಲ್ಲ, ಲೈನ್ ಒಂದು ಕಾಣಿಸಿಲ್ಲ ಅಂದರೆ ಇವಾಗ ಇಲ್ಲಿ ಒಂದು ಲೈನ್ ಇಲ್ಲಿಗೆ ಡ್ರಾಪ್ ಆಯ್ತಲ್ಲ, ಆ ಕಡೆ ಇದೆ, ಆ ಥರ ಒಂದು ಲೈನ್ ಆದರೂ ಆಟೋಮೆಟಿಕ್ ಆಗಿ ಅದು ಆಫ್ ಆಗ್ತಾ ಇದೆ. ಲೈನ್ ಇದ್ರೆ ವರ್ಕಿಂಗ್ನಲ್ಲೇ ಹೋಗ್ತಾ ಇದೆ. ಅದು ವಾರ್ನಿಂಗ್ ಹಾಕೊಂಡ್ರೆ ಬರೀ ನಿಮ್ಗೆ ಬರುತ್ತೆ. ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಹಾಕೊಬೇಕು. ಹಂಗೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮುಂದುಗಡೆ ಒಂದು ಗಾಡಿ ಇದೆ, ಓವರ್ಟೇಕ್ ಮಾಡ್ತೀರಾ, ಫೋರ್ಸ್ಫುಲ್ಲಿ ಓವರ್ಟೇಕ್ ಮಾಡಿದಾಗ ಏನಾಗುತ್ತೆ, ಲೈನ್ ಬಿಟ್ಟು ಆಚೆ ಕಡೆ ಬರ್ತಾ ಇದ್ದೀರಾ, ಅವಾಗ ನಿಮ್ಗೆ ವಾರ್ನಿಂಗ್ ಕೊಡುತ್ತೆ ಔಟ್ ಆಫ್ ಲೈನ್ ಅಂತ. ಕೈ ಬಿಟ್ಟಾದರೆ ಅದೇ ಲೈನ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಓಕೆನಾ? ಇನ್ ಕೇಸು ಲೈನ್ ಏನೋ ಡಿಡಕ್ಟ್ ಆಗಿಲ್ಲ ಅಂದರೆ ಅದು ನಿಮಗೆ ಆಕ್ಟಿವೇಟ್ ಆಗಲ್ಲ. ಅದೇ ಮೇಯ್ನು ಇರೋ ಲೈನ್ ಇದ್ರೇನೆ ಅದು ವರ್ಕ್ ಆಗೋದು. ಅದು ಲೈನ್ ಚೆನ್ನಾಗಿರೋ ಕಡೆ ಅದನ್ನು ಇದು ಮಾಡ್ಕೊಳ್ಳಿ, ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತು IBM ಅಸಿಸ್ಟು, ಇದು ಆನ್ನಲ್ಲೇ ಇರಬೇಕು. ಯಾಕಂದರೆ ನಿಮ್ಮ ಹೆಡ್ಲೈಟಲ್ಲಿ ಆಟೋ ಬೂಸ್ಟ್ ಲೈಟ್ ಅಂತ ಒಂದಿದೆ, ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನೈಟಲ್ಲಿ ಅಬೌವ್ 80 ಕಿಲೋಮೀಟರ್ ಸ್ಪೀಡ್ ಹೋದಾಗ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹೈಯರ್ ಸ್ಪೀಡಲ್ಲಿ ನಿಮ್ಗೆ ಒಳ್ಳೆ ಬ್ರೈಟ್ನೆಸ್ ಸಿಗುತ್ತೆ. ಸೊ ಇದು ಯಾವಾಗಲೂ ಆನ್ನಲ್ಲೇ ಇರಬೇಕು. ಮತ್ತು ಟ್ರಾಫಿಕ್ ಸೈನ್, ಅದೇ ಓವರ್ ಸ್ಪೀಡ್ ಅಲರ್ಟು ನೋಡಿ, ಇಲ್ಲಿ ಇದು ಬಂತು, ಬೇಡ ಅಂತ ಹೇಳಿದ್ರೆ ಅನ್ಚೆಕ್ಕು ಮಾಡ್ಬೋದು. ಓಕೆ. AFE ಅಂದರೆ ಆ್ಯಾವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ. ಇದು ಬಂದ್ಬಿಟ್ಟು ಯಾವಾಗಲೂ ಆಫ್ಟರ್ ರೀಫಿಲ್ಲಿಂಗ್ ಇಟ್ಕೊಳ್ಳಿ. ಯಾಕಂದರೆ ಪ್ರತಿ ಸತಿ ನೀವು ರೀಫಿಲ್ ಮಾಡಿದಾಗ ಗಾಡಿಗೆ ನಿಮಗೆ ಗಾಡಿದು ಮೈಲೇಜ್ ಎಷ್ಟು ಅಂತ ಕಂಡುಹಿಡಿಬೋದು. ಅದು ಹೆಂಗೆ ಅಂತ ನಿಮಗೆ ಫ್ಯೂಲ್ ಇನ್ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಸೆಂಜರ್ ಏರ್ ಬ್ಯಾಗು ಸೇಫ್ಟಿಗೆ ಆನ್ನಲ್ಲಿ ಇರುತ್ತೆ, ಯಾವುದೇ ಕಾರಣಕ್ಕೂ ಆಫ್ ಮಾಡೋಕ್ಕೆ ಹೋಗಬೇಡಿ. ಬ್ಲೈಂಡ್ ವ್ಯೂ ಮಾನಿಟರಿಂಗ್, ಇಂಡಿಕೇಟರ್ ಆಗ್ತಾ ಕ್ಯಾಮ್ರಾ ಆನ್ ಆಗುತ್ತಲ್ಲ, ಅದೇ ಬ್ಲೈಂಡ್ ವ್ಯೂ ಮಾನಿಟರಿಂಗು. ಡ್ರೌಸಿನೆಸ್ ಡಿಟೆಕ್ಷನ್, ಇವಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಗಾಡಿ ಓಡಿಸ್ತಾ ಇರ್ತೀರ, ಏನು ಟೈರ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಸೆನ್ಸರ್ ಇದೆ, ನಿಮ್ಮನ್ನು ಡಿಡಕ್ಟ್ ಮಾಡಿಬಿಟ್ಟು ವಾರ್ನಿಂಗ್ ಕೊಡುತ್ತೆ. ವಾರ್ನಿಂಗ್ ಕೊಟ್ಬಿಟ್ಟು ಟೇಕ್ ಎ ಬ್ರೇಕ್ ಅನ್ನುತ್ತೆ, ಅದಕ್ಕೆ ಅದು. TPMS, ಟೈರ್ ಪ್ರೆಷರ್ ಮಾನಿಟರಿಂಗ್ ಸರ್ವಿಸು, ಟೈರ್ ಫ್ಯೂಲ್ ಅಸಿಸ್ಟು ಎರಡು ಆನ್ನಲ್ಲಿ ಇರಬೇಕು. ಯಾಕಂದರೆ ನಿಮ್ಮದು 4 ಟೈರಲ್ಲಿ ಯಾವುದಾದ್ರೂ ಒಂದು ಟೈರ್ ಪ್ರೆಷರ್ ಕಡಿಮೆ ಆದರೂ ಇಮಿಡಿಯೇಟ್ಲಿ ನಿಮ್ಗೆ ಅಲರ್ಟ್ ಕೊಡುತ್ತೆ. ಓಕೆ ಸರ್. ಸೌಂಡು, ಇವಾಗ ಇಂಡಿಕೇಟರ್ ಹಾಕಿದಾಗ ನಿಮ್ಗೆ ಸೌಂಡ್ ಬರುತ್ತಲ್ವಾ, ಇದರಲ್ಲಿ ನಿಮ್ಗೆ 3 ಥರ ಸೌಂಡ್ ಇದೆ. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ ಓಕೆ.
ಅದೇ ಥರ ವಾಲ್ಯೂಮು ನೋಟಿಫಿಕೇಷನ್ ಸೌಂಡ್ ನೋಟಿಫಿಕೇಷನ್ ವಾಲ್ಯೂಮ್ ನಿಮ್ಮ ಡ್ರೈವಿಂಗ್ ಮೂಡ್ ತಕ್ಕಂಗೆ ಇದು ಯಾವಾಗ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಬೋದು. ಮತ್ತು ಕ್ಲಾಕ್ ಟೈಪಲ್ಲಿ 2 ಥರ ಇದೆ, ಡಿಜಿಟಲು ಅನಲಾಗು. ಸೊ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಕ್ಲಾಕ್ ಓಕೆ. ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಮೆನುನಲ್ಲಿ ರೀಸೆಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಥರ ಸಿಂಬಲ್ ನಿಮ್ಗೆ ಏನಾದರೂ ಇಲ್ಲಿ ಕಾಣಿಸ್ಕೊಂತು, ಆಲ್ರೆಡಿ ನೀವು 3000 ನಿಮಗೆ ಈ ಥರ ಸಿಂಬಲ್ಗಳು ಬರ್ತಾ ಇರುತ್ತೆ. ಇಲ್ಲಿ ಬಂದಾಗ ಈ ಮೆನುಗೆ ಹೋಗಿ ನೋಡಿ ಏನು ಅಲರ್ಟು ಏನು ವಾರ್ನಿಂಗ್. ಫಾರ್ ಎಕ್ಸಾಂಪಲ್ ಟೈರ್ ಪ್ರೆಷರ್ ಕಡಿಮೆ ಆಯ್ತಾ ಅಲರ್ಟ್ ಬರುತ್ತೆ, ಸರ್ವಿಸ್ ಡ್ಯೂನ ಅಲರ್ಟ್ ಕೊಡುತ್ತೆ. ಏನೇ ಗಾಡಿನಲ್ಲಿ ಪ್ರಾಬ್ಲಮ್ ಆದರೂ ಈ ಥರ ಸಿಂಬಲ್ ಬಂದಾಗ ಡೈರೆಕ್ಟಾಗಿ ಈ ಮೆನುಗೆ ಹೋಗಿ ನೋಡಿ, ಮೆನುಗೆ ಹೋಗಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತು ಡ್ರೈವ್ ಇನ್ಫೋನಲ್ಲಿ 2 ಟ್ರಿಪ್ ಎ ಟ್ರಿಪ್ ಬಿ ಅಂತ ಇದೆ. ಸೊ ಇವಾಗ ನೀವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಎಲ್ಲಾದರೂ ಟ್ರಿಪ್ಪಲ್ಲಿ, ಸೊ ಇದನ್ನು 0 ಮಾಡ್ಬೇಕಾದ್ರೆ ನೋಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ 0 ಆಗೋವರೆಗೂ. ನೋಡಿ ಇವಾಗ ಇಲ್ಲಿಂದ ಎಷ್ಟು ಡಿಸ್ಟೆನ್ಸು ಎಷ್ಟು ಟೈಮು ಎಲ್ಲ ಗೊತ್ತಾಗುತ್ತೆ. ಸೇಮ್ ಅದೇ ಥರ ಟ್ರಿಪ್ ಏನು ಎಷ್ಟು ಸತಿ ಬೇಕಾದ್ರೆ ನೀವು 0 ಸೆಟ್ ಮಾಡ್ಕೊಬೋದು. ಓವರಾಲ್ ಕಿಲೋಮೀಟರ್ಸ್ ಹಂಗೆ ಕಂಟಿನ್ಯೂ ಇಲ್ಲೇ ಇದೆ ನೋಡಿ. ಓಕೆ ಓಕೆ. ಇದು ಚೇಂಜ್ ಮಾಡೋಕ್ಕಾಗಲ್ಲ. ಫ್ಯೂಯಲ್ ಇನ್ಫೋ, ನಿಮ್ಮದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 60 ಲೀಟರ್ಸು, ರಿಸರ್ವ್ ಬಂದು 10 ಲೀಟರ್ಸು. ಸೊ ಇವಾಗ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಪ್ರಕಾರ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಮತ್ತು ನಿಮ್ಗೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಆ್ಯಾವ್ರೇಜು, ಇದು ನಿಮ್ಮ ಡ್ರೈವಿಂಗ್ ಕಂಡೀಷನ್ ಮೇಲೆ ಇದು ಜಾಸ್ತಿ ಆಯಿತು ಅಂದರೆ ಇದು ಜಾಸ್ತಿ ಆಗುತ್ತೆ. ಓಕೆ ಓಕೆ ಓಕೆ. ಇವಾಗ ನೀವು ಫಸ್ಟ್ ಆಪ್ಷನಲ್ಲಿ AFEನಲ್ಲಿ ಆಫ್ಟರ್ ರೀಫಿಲ್ಲಿಂಗ್ ಅಂತ ಇಟ್ನಲ್ಲ, ಪ್ರತಿ ಸತಿ ನೀವು ಫ್ಯೂಯಲ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ಇದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸತಿ ಅಲ್ಲಿ ರೀಫಿಲ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇದು 0 ಆಗಿಬಿಡುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಎವ್ರಿ ಫ್ಯೂಯಲಲ್ಲಿ. ವೆಹಿಕಲ್ ಇನ್ಫೋ, ನಿಮ್ಮದು 4 ಟೈರ್ ಪ್ರೆಷರು, 4 ಟೈರ್ ಪ್ರೆಷರು 34 ಇಲ್ಲ 35 ಇರಬೇಕು. 35. ಮತ್ತು ಸ್ಪೇರ್ ಟೈರ್ ಇದೆಲ್ಲ ಸ್ಟೆಪ್ನಿ ಅದು ಬಂದ್ಬಿಟ್ಟು 60 ಇರಬೇಕು. ಓಕೆ. ಅದು ಸೈಜ್ ಡಿಫ್ರೆಂಟ್, ಹಿಂದ್ಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕಂತ. ಮತ್ತು ಇನ್ಬಿಲ್ಟ್ ನ್ಯಾವಿಗೇಷನ್ ಮ್ಯಾಪ್ ಇದೆ. ಸೊ ನೀವೆಲ್ಲಾದರೂ ಹೋಗಬೇಕಾದ್ರೆ ಇದ್ರ ನೋಡಿಕೊಂಡೆ ನೀವು ಟ್ರಾವೆಲ್ ಮಾಡ್ಬೋದು. ಬಟ್ ಡೆಸ್ಟಿನೇಷನ್ ಅಲ್ಲಿ ಟೈಪ್ ಮಾಡಿದ್ರೇ ಇಲ್ಲಿ ಬರುತ್ತೆ, ಅದು ನಾನು ಆ ಕಡೆ ತೋರಿಸ್ಕೊಡ್ತೀನಿ. ಓಕೆ. ಮತ್ತು ಇನ್ಬಿಲ್ಟ್ ಮ್ಯಾಪ್ 2 ಕಡೆನೂ ಬರುತ್ತೆ. ಇವಾಗ ನಿಮ್ಮ ಫೋನ್ ಕನೆಕ್ಟ್ ಆಯಿತು ಆವಾಗ ನಿಮ್ಮದು ಗೂಗಲ್ ಮ್ಯಾಪ್ ಐ ಮ್ಯಾಪ್ ಎಲ್ಲ ಬರುತ್ತೆ. ಬಟ್ ಆ ಮ್ಯಾಪ್ ಇಲ್ಲಿ ಬರೋಲ್ಲ, ಅದು ಬದಲು ನಿಮಗೆ ಡೈರೆಕ್ಷನ್ಸ್ ಬರುತ್ತೆ. 100 ಮೀಟರ್ ಸ್ಟೇಕ್ ರೈಟ್, 200 ಮೀಟರ್ ಸ್ಟೇಕ್ ಲೆಫ್ಟ್, ಅದು ಬರುತ್ತೆ. ಈ ಸ್ಕ್ರೀನ್ನ ಫುಲ್ ಮಾಡಬೇಕಾದ್ರೆ ಎಂಟರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಫುಲ್ ಸ್ಕ್ರೀನ್ ಬಂತು, ಬೇರೆದೆಲ್ಲ ನೋಡಿ ಕೆಳಗಡೆ ಬಂತು ಇನ್ಫಾರ್ಮೇಷನ್. ಓಕೆ ಓಕೆ. ಇದ್ರಾಗಲೂ ಸಣ್ಣದು ಮಾಡಬೇಕಾ, ಇಲ್ಲಿ ನೋಡಿ ಮೆನು ಬಟನ್ 1 ಟೈಮ್ ಪ್ರೆಸ್ ಮಾಡಿ ಮಿನಿಮೈಸ್ ಆಗುತ್ತೆ. ಹಾಂ. ಮ್ಯೂಟ್ ಬಟನು SRC ಬಂದು ಸೋರ್ಸ್ ಟು ಸಿ. ಇವಾಗ ಮೊಬೈಲ್ ಕನೆಕ್ಟ್ ಮಾಡಿರ್ತೀರಾ, ಪೆನ್ ಡ್ರೈವ್ ಹಾಕಿರ್ತೀರಾ, ಅಲ್ಲೋಗಿ ಸ್ವಿಚ್ ಮಾಡೋ ಬದಲು ಇಲ್ಲಿಂದನೇ ನೀವು ಚೇಂಜ್ ಮಾಡ್ಕೊಬೋದು. ಯಾವುದ್ಯಾವ್ದು ಇದು ಟಾಗಲ್ ಆಗುತ್ತೆ ಒಂದೊಂದಾಗಿ. SRC ಅಂದರೆ ಓಕೆ ಚೇಂಜ್ ಮಾಡೋದು. ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಸಾಂಗ್ಸ್ ಎಲ್ಲ ಸ್ಟೇಷನ್ ಸೆಲೆಕ್ಷನ್ನು, ಕಾಲ್ ಅಟೆಂಡು, ಕಾಲ್ ಡಿಸ್ಕನೆಕ್ಟು ಪ್ಲಸ್ ವಾಯ್ಸ್ ಕಮಾಂಡು. ಓಕೆ. ವಾಯ್ಸ್ ಕಮಾಂಡ್ ಇದು ಅಲೆಕ್ಸಾ ಒಂದೇನೋ ವರ್ಕ್ ಆಗೋದು? ಇಲ್ಲ 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 ಇಲ್ಲ, ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ನಾನು ಆ ಕಡೆ ಬರ್ತೀನಿ. ಹಾಂ ಸರಿ. ಇದು ವೈರ್ಲೆಸ್ ಚಾರ್ಜಿಂಗ್ ಹೀಟ್ ಬರ್ತಾ ಇದೆ, ತುಂಬಾ ಹೀಟ್. ಕೇಸ್ ಜೊತೆ ಹಾಕ್ಬಾರ್ದು ಸರ್, ವಿತೌಟ್ ಕೇಸ್ ಇಡಬೇಕು ಫೋನ್. ವಿತೌಟ್ ಕೇಸ್ ಅಂದ್ರೆ ಇದು ತೆಗಿಸ್ಬೇಕಾ ಇದು? ಮತ್ತೆ ತೆಗಿಬೇಕು, ಯಾಕಂದ್ರೆ ಅದು ವೈರ್ಲೆಸ್ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ ಒಂದು ಆಬ್ಸ್ಟಕಲ್ ಇರುತ್ತೆ. ಇದು ಮಾಡಿದ್ರೆ ಹೆವಿ ಹೀಟ್. ಇವೆಲ್ಲ ಅಂದ್ರೆ ಇವಾಗ ನಾರ್ಮಲ್ ಚಾರ್ಜಿಂಗ್ ಆಗುತ್ತೆ, ನಾರ್ಮಲ್ ಹೀಟ್ ಬರುತ್ತೆ, ವಾರ್ಮ್ನೆಸ್ ಬರುತ್ತೆ. ಬಟ್ ಚಾರ್ಜ್ ಆಗ್ತಾ ಇಲ್ಲ, ಅದು ಮೇಲೆ ಆಗ್ತಾ ಇದೆ ಅಲ್ಲ. ಅದು ಅಲ್ಲ, ತುಂಬಾ ಟೈಮ್ ತಗೊಂತ. ಅದಕ್ಕೆ ಕೇಸ್ ಹಾಕಿದ್ರೆ ಇನ್ನು, ಯಾಕಂದ್ರೆ ಆಲ್ರೆಡಿ ವೈರ್ಲೆಸ್ ಇನ್ನೊಂದು ಲೇಯರ್ ಬಂದ್ಬಿಟ್ಟ ಅಂದ್ರೆ ಇವಾಗ ಸ್ಲೋ ಆಗುತ್ತೆ. ಓಕೆ ಓಕೆ. ಮತ್ತೆ ಇದು ಆಫ್ ನಲ್ಲೇ ಇದ್ರೆ ವೆಹಿಕಲ್ ಅದು ಚಾರ್ಜ್ ಆಗಲ್ವಾ? ತುಂಬ ಸಾರಿ ಇಲ್ಲೇ ನೋಟಿಫಿಕೇಶನ್ ಅಲರ್ಟ್ ಬಂತು, ವೈರ್ಲೆಸ್ ಚಾರ್ಜಿಂಗ್ ಅಂತ. ಅಂದ್ರೆ ಗಾಡಿ ಆಫ್ ಮಾಡಿಬಿಡ್ತೀನಿ, ಅವಾಗ ಹಂಗೆ ಇದ್ರೆ ಅದು ಒಂದು ಇಲ್ಲೇ ಇಂಡಿಕೇಶನ್ ತೋರಿಸ್ತಾ ಇದೆ, ರಿಮೂವ್ ದ ಮೊಬೈಲ್ ಅಂತ. ಅದೇ ಅದೇ ಇವಾಗ ಇನ್ನೇನು ಆಫ್ ಆಯ್ತಲ್ಲ, ತೆಗ್ದ್ಬಿಡಿ ಗಾಡಿ ಅಂತ. ಓಕೆ ಓಕೆ. ಅಂದ್ರೆ ಇವಾಗ ನೋಡಿ ತೆಗ್ಸ್ಬಿಟ್ಟು ಚಾರ್ಜ್ಗೆ ಹಾಕ್ಬೇಕು, ಬೇರೆ ಪೌಚ್ ಹಾಕ್ಬಾರ್ದು. ಯಾವ ಥರ ಕೇಸ್ ಎಲ್ಲ ಇತ್ತು ಅಂದರೆ ಹೀಟ್ನೆಸ್ ಬರುತ್ತೆ ನಿಮಗೆ. ಸರಿ ಓಕೆ. ಮತ್ತೆ ಯಾವುದೇ ಥರ ಮೆಟಲ್ ಪಾರ್ಟ್ಸ್ ಕಾಯಿನ್ಸ್ ಏನು ಇಡಬಾರ್ದು ಇಲ್ಲಿ, ಓಕೆನಾ? ಮತ್ತೆ 2 USB ಪೋರ್ಟ್ ಇದೆ, ಒಂದು ಚಾರ್ಜಿಂಗು, ಇನ್ನೊಂದು ಪೆನ್ ಡ್ರೈವ್ದು. ಇದು ಪೆನ್ ಡ್ರೈವ್ದು, ಇದು ಚಾರ್ಜಿಂಗ್ದು. ಓಕೆ. ಮತ್ತೆ ಇದು 3 ಇಂಡಿಕೇಟರ್ಗಳು, ಬಟನ್ಗಳಲ್ಲ. ಫಾರ್ ಸೇಫ್ಟಿ ಗೇರ್ ಬ್ಯಾಗ್ ಆನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಲೈಟ್ ಆನ್ ಆಗಿದೆ. ಬೈ ಮಿಸ್ಟೇಕ್ ಯಾರಾದ್ರೂ ಅಲ್ಲಿ ಆಫ್ ಮಾಡೋದಂದ್ರೆ ಈ ಲೈಟ್ ಆನ್ ಆಗುತ್ತೆ. ಇದು ಈ ಸೀಟ್ ಬೆಲ್ಟ್ ವಾರ್ನಿಂಗ್ ಲೈಟು, ಹಜಾರ್ಡ್ ಲೈಟು, ಪಾರ್ಕಿಂಗ್. ಇವಾಗ ನೋಡಿ, ಇವಾಗ ಸ್ಕ್ರೀನ್ ಸೇವರ್ ಆನ್ ಮಾಡಿದ್ದೀರಾ, ಬ್ಲ್ಯಾಕ್ ಸ್ಕ್ರೀನ್ ಆಗ್ಬಿಟ್ಟು ಇದು ನೋಡಿ, ಇದೇ ಸ್ಕ್ರೀನ್ ಸೇವರ್. ಇದನ್ನು ಡಿಸೇಬಲ್ ಮಾಡಿದ್ರೆ ನೋಡಿ ಹಿಂಗೆ ಬರುತ್ತೆ ಸ್ಕ್ರೀನ್.
ಓಕೆ ಇದು ಆನ್ ಮಾಡಿರೋ ಸ್ಕ್ರೀನ್ ಸ್ಕ್ರೀನ್ ಸೇವರ್. ಇದು ಆನ್ ಮಾಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಬ್ಲ್ಯಾಕ್ ಸ್ಕ್ರೀನ್ ಆಗಿ ಮಹೇಂದ್ರ ಸಿಂಬಲ್ ಬರುತ್ತೆ. 1 ಟಚ್ ಕ್ಯಾಮ್ರಾ. ಸೊ ಇದರಲ್ಲಿ ನೋಡಿ ಇವಾಗ ರೇರ್ ವ್ಯೂ, ಫ್ರಂಟ್ ವ್ಯೂ ಇದೆ. ಇವಾಗ ನಿಮ್ಗೆ ಬೇರೆ ವ್ಯೂ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕು, ಲೆಫ್ಟು, ರೈಟು, ಟಾಪ್ ಬ್ಯಾಕು, ಟಾಪ್ ಫ್ರಂಟು, 3D + 360 ಡಿಗ್ರಿ. ನಿಮಿಷ ಇರಿ, ವಿಡಿಯೋ ರೆಕಾರ್ಡಿಂಗ್ ಇದೆಯಲ್ಲ. SD ಕಾರ್ಡ್ ಹಾಕಿಲ್ಲ ನೀವು. SD ಕಾರ್ಡ್ ಎಲ್ಲಿ ಹಾಕಬೇಕು? ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ ನಿಮಗೆ. ನೀವು ಅಲ್ಲಿ 3000 ನೀವು ಆಲ್ರೆಡಿ ಫಸ್ಟ್ ಸರ್ವಿಸ್ ಮುಗಿಸಿರ್ತೀರಲ್ಲ, ಅವಾಗಲೇ ಅವ್ರು ಏನಾದ್ರು ಹೇಳಿದರೆ ನಿಮಗೆ ಗೊತ್ತಾಗಿರೋದಿಲ್ಲ. ನೋಡಿ ಇಲ್ಲಿ ಯಾರು ಸ್ಕ್ರ್ಯಾಚ್ ಮಾಡಿಕೊಂಡು ಏನಾದ್ರು ಹೋಗಿದ್ರೆ ನೋಡಿ ಸೈಡಿಂದ ಕ್ಲೀನಾಗಿ ಗೊತ್ತಾಗ್ಬಿಟ್ಟಿರೋದು. 360 ಡಿಗ್ರಿ ನಿಮಗೆ ಯಾವಾಗಲೂ ಆಲ್ಮೋಸ್ಟ್ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ನಮ್ಗೆ ಬೇಕಾದ್ರೆ ಒಂದು 512 GB ಏನೋ ಒಂದು ಹಾಕ್ಬಿಡ್ತೀನಿ. ಇಲ್ಲ ನಾರ್ಮಲಿ ಅಪ್ ಟು 32 GB ಇದು ಸಪೋರ್ಟಬಲ್. ಏನಾದ್ರೆ ಅದು ಓವರ್ ರೈಟ್ ಆಗ್ತಾ ಇರುತ್ತೆ. ಇವತ್ತು ಹಾಕಿದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಓವರ್ ರೈಟ್ ಆಗುತ್ತೆ. ಸೊ 30 ಡೇಸ್ ಅದು ನೀವು ಸರ್ವಿಸ್ ಸೆಂಟರ್ಗೆ ಹೋದಾಗ ಅವ್ರು ಇನ್ಸರ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಯಾವ ಡೇಟಲ್ಲಿ ಅದು ಓವರ್ ರೈಟ್ ಆಗಿ ಇದಾಗುತ್ತೆ. ಎಲ್ಲಿ ಹಾಕಬೇಕು ಅದಕ್ಕೆ? ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕು ನೀವು. ಸರ್ವಿಸ್ ಸೆಂಟರ್ಗೆ ಹೋದ್ರೇನೆ ಅಲ್ಲಿ ಅಸೆಸರೀಸ್ ಇರ್ತಾರೆ. ಅವ್ರ ಹತ್ರ ಪರ್ಚೇಸ್ ಮಾಡಿ ಕೊಟ್ಟರೆ ಅವ್ರು ಇನ್ಸರ್ಟ್ ಮಾಡಿ ಕೊಡ್ತಾರೆ ಒಳಗಡೆ. ಓಕೆ ಓಕೆ. ಈ ಥರ ಫ್ಯಾನ್ ಆನ್ನಲ್ಲಿ ಇದ್ರೆ ಏನೂ ಆಗಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಆಫ್ ಮಾಡ್ಕೊಳ್ಬೇಕಾ? ಇವಾಗ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ ಫೋಟೋ ತೊಗೊಬೇಕಾ, ಇದ್ಮೇಲೆ ಕ್ಲಿಕ್ ಮಾಡಿ ಫೋಟೋ ಕ್ಯಾಪ್ಚರ್ ಆಗಿ ನಿಮಗೆ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಓಕೆ ಓಕೆ. ಮೊಬೈಲ್ ಆ್ಯಪ್ನಲ್ಲೇ? ಇಲ್ಲ ಇದರಲ್ಲಿ ಎಲ್ಲಿ ಅಂತ ತೋರಿಸ್ತೀನಿ. ಡ್ರೈವ್ ಮೋಡಲ್ಲಿ ನಿಮಗೆ ಜಿಪ್ಪು, ಜ್ಯಾಪು, ಝೂಮು, ಕಸ್ಟಮ್ ಅಂತ ಇದೆ. ಡಿಫಾಲ್ಟ್ ಆನ್ ಮಾಡಬೇಕಲ್ಲ, ಜ್ಯಾಪ್ ಮೋಡಕ್ಕೆ ಬರುತ್ತೆ. ಜಿಪ್ ಮೋಡ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಟೇರಿಂಗ್ ತುಂಬ ಲೈಟ್ ಆಗುತ್ತೆ, ನಿಮಗೆ ಸಿಟಿ ಡ್ರೈವಿಗೆ ಫುಲ್ ಕಂಫರ್ಟ್ನೆಸ್ ಕೊಡುತ್ತೆ. ಓಕೆ, ಜಿಪ್ನಲ್ಲೇ ಇರಬೇಕು ಸಿಟಿ ಡ್ರೈವಿಂಗ್. ಬಟ್ ಏನಾದರೆ ಫ್ಯೂಯಲ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಮೈಲೇಜ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಫುಲ್ ಕಂಫರ್ಟ್ನೆಸ್ ಸ್ಟೇರಿಂಗ್ ಕೊಡುತ್ತೆ, ನಿಮ್ಗೆ ಒಳ್ಳೆ ಸಣ್ಣ ಗಾಡಿ ಓಡಿಸ್ದಂಗೆ ಇರುತ್ತೆ. ಓಕೆ ಓಕೆ. ಝೂಮ್ ಮೋಡ್ ಹಾಕೊಂಡ್ರೆ ನಿಮಗೆ ಸ್ಟೇರಿಂಗ್ ತುಂಬ ಹಾರ್ಡ್ ಆಗುತ್ತೆ. ಹೈವೇನಲ್ಲಿ ನಿಮಗೆ ಟಾಪ್ ಸ್ಪೀಡ್ ಮಾಡೋಕ್ಕೆ ಫುಲ್ ಟಾರ್ಕು, ಫುಲ್ ಪವರ್ ಕೊಡುತ್ತೆ ನಿಮಗೆ. ಓಕೆ. ಜ್ಯಾಪ್ ಹಂಗಂದರೆ ನಿಮ್ಮ ಡ್ರೈವಿಂಗ್ ತಕ್ಕಂಗೆ ಗಾಡಿನೇ ಆಲ್ಟರೇಟ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ ಸಿಟಿನಲ್ಲಿ ಓಡಿಸ್ತಾರೆ, ನಿಮ್ಮ ಆಕ್ಸಲರೇಷನ್ ತಕ್ಕಂಗೆ ಸ್ಟೇರಿಂಗು ಲೈಟ್ ಮಾಡುತ್ತೆ, ನಿಮ್ಮ ಸ್ಪೀಡ್ ತಕ್ಕಂಗೆ ಎಫಿಷಿಯನ್ಸಿನೂ ಕೊಡುತ್ತೆ, ಮೈಲೇಜು. ಅದೇ ನೀವು ಹೈವೇನಲ್ಲಿ ಇನ್ಕ್ರೀಸ್ ಮಾಡ್ತಾ ಸ್ಟೇರಿಂಗು ಹಾರ್ಡ್ ಮಾಡುತ್ತೆ, ನಿಮ್ಮ ಸ್ಪೀಡ್ ತಕ್ಕಂಗೆ ಎಫಿಷಿಯನ್ಸಿನೂ ಮೈಲೇಜು ಕೊಡುತ್ತೆ. ಓಕೆ. ಬಟ್ ನೀವು ಜ್ಯಾಪ್ ಮೋಡಲ್ಲಿ ಅಪ್ ಟು 100 to 120 ಅಷ್ಟೇ ಹೋಗೋಕ್ಕಾಗೋದು. ಅದ್ರ ಮೇಲೆ ನೀವು ಎಷ್ಟೇ ಆಕ್ಸಿಲೇಟ್ರ್ ಕೊಟ್ಟರು ಗಾಡಿ ಮೂವ್ ಆಗದಂಗೆ ಇರುತ್ತೆ. ಅವಾಗ ಝೂಮ್ ಮೋಡ್ ಹಾಕೊಂಡ್ರೆ ಗಾಡಿ ಕಿತ್ಕೊಂಡು ಹೋಗುತ್ತೆ. ಝೂಮ್ ಅಂದರೆ ಸ್ಪೋರ್ಟ್ಸ್ ಮೋಡು. ಓಕೆ, ಝೂಮ್ ಅಂದರೆ ಸ್ಪೋರ್ಟ್ಸ್ ಮೋಡು. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅನ್ನೋ ಇದು? ಸರ್ ಕಸ್ಟಮರು ಒಂದ್ಸತಿ ಸ್ಟೇಟಸಲ್ಲಿ ಹಾಕಿದ್ರು 200. ಓಕೆ. ಅಷ್ಟು ಅದು ಝೂಮ್ನಲ್ಲೇ ನಿಮಗೆ. ಇದು ಹಿಂಗೊಂದು ಸರ್ ಅವಾಗ ಅಲರ್ಟ್ ತೋರಿಸ್ತಿದೆ, ಇದು ಜಾಗ್ ಮೋಡ್ ಏನೋ ಅಂತ, ಹಿಂಗೆ ಜಿಗ್ ಮೋಡ್ ಅದು ಏನೋ ಒಂದು ತೋರಿಸ್ತಾ ಇದೆ. ನಾನು ಮತ್ತೆ ಜಾಪ್ ಏನೋ ಅದು ಆಟೋಮೆಟಿಕ್ ಆಗಿ ಅದೇ 70 ಸ್ಪೀಡ್ನಲ್ಲಿ ಹೋದ್ರೆ ಅದು 80ನಲ್ಲಿ ಒಂದ್ಸತಿ ಬೀಪ್ ಬರುತ್ತೆ. ಅದು ಗೌರ್ಮೆಂಟ್ ರೂಲ್ಸ್, ನಿಮ್ದಂತ ಎಲ್ಲ ಗಾಡಿನಲ್ಲೂ ಮಾಡಿದ್ದಾರೆ. ಅದು 80ಗೆ ಹೋದ್ರೆ ಸೌಂಡು, 120 100ಗೆಲ್ಲ ಹೋದ್ರೆ ಬಿ ಹೊಡ್ಕೊತಾ ಇರುತ್ತೆ. ಅದು ಗೌರ್ಮೆಂಟ್ ರೂಲ್ಸ್, ಎಲ್ಲ ಗಾಡಿನಲ್ಲೂ ಅಲರ್ಟ್ ಕೊಟ್ಟಿರೋದು. ಓಕೆ ಓಕೆ. ನೋಡಿ ಇದು AC ಕಂಟ್ರೋಲು. ಇನ್ನರ್ ಸರ್ಕ್ಯುಲೇಷನ್ ಯಾವಾಗಲೂ ಆನ್ನಲ್ಲೇ ಇರಬೇಕು, ಆವಾಗಲೇ ನಿಮ್ಗೆ ಬೆಟರ್ ಕೂಲಿಂಗ್ ಬರುತ್ತೆ. AC ಆನ್ ಮಾಡಬೇಕಾದ್ರೆ ಫಸ್ಟ್ ನೀವು ಫ್ಯಾನ್ ಆನ್ ಮಾಡಬೇಕು, ಆಮೇಲೆ AC ಆಫ್ ಮಾಡಬೇಕಾದ್ರೆ ಉಲ್ಟಾ, ಫಸ್ಟು AC ಆಫ್ ಮಾಡಬೇಕು, ಆಮೇಲೆ ಫ್ಯಾನ್ ಆಫ್ ಮಾಡಬೇಕು. ಆವಾಗಲೇ ನಿಮ್ಮದು ಗಾಡಿದು ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಫಸ್ಟ್ ಫ್ಯಾನ್ ಆನ್ ಮಾಡಿ AC ಆಫ್ ಮಾಡಬೇಕಾದ್ರೆ ಉಲ್ಟಾ, ಫಸ್ಟ್ AC ಆಫ್ ಮಾಡಿ ಆಮೇಲೆ ಫ್ಯಾನ್ ಆಫ್ ಮಾಡಬೇಕು. ಓಕೆ. ರೇರ್ AC ಬಂದ್ಬಿಟ್ಟು ಸೆಕೆಂಡ್ ರೋ ಆಗಲ್ಲ, ಲಾಸ್ಟ್ ರೋಗೆ. ಓಕೆ. ಮ್ಯಾಕ್ಸಿಮಮ್ AC ಇಮಿಡಿಯೇಟ್ ಕೂಲಿಂಗ್ ವಿತ್ ಹೈ ಪ್ರೆಷರ್ ಮೋಡು, ಯಾವ ಡೈರೆಕ್ಷನಲ್ಲಿ AC ಫ್ಲೋ ಆಗಬೇಕು ಅಂತ. ಇದು ರೈನ್ ಬರುವಾಗ ಈ ಕಡೆ ಮಿಸ್ಟ್ ಒಂಥರ ಮಂಚ್ ಥರ ತುಂಬಿಕೊಂಡಿರುತ್ತಲ್ಲ, ಅದು ಹೋಗೋಕೆ ಇಲ್ಲಿ ನೋಡಿ, ಅದು ಫ್ರಂಟ್ ಡಿಫಾಗರ್ ಇದ್ರದ್ದು ನೋಡಿ. ಇವಾಗ ಇಲ್ಲಿ ಬರುತ್ತೆ ಗಾಳಿ. ಇವಾಗ ನೋಡಿ ಇನ್ಕ್ರೀಸ್ ಮಾಡಿದ್ರೆ ಹೂವು ಆರುತ್ತೆ ನೋಡಿ, ಅಲ್ಲಿ ಬರುತ್ತೆ ನೋಡಿ, ಹೂವು ಶೇಪ್ ಆಗ್ತಾ ಇದೆ. ಹೆಂಗೆ ಆನ್ ಮಾಡೋದು? ಫಸ್ಟ್ ಅಷ್ಟೇ, ಇದು ಒಂದು ಪ್ರೆಸ್ ಮಾಡಿ AC-ನಲ್ಲಿ ಎಷ್ಟು ಟೆಂಪ್ರೇಚರ್ ಬೇಕೋ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ಆ ಪ್ರೆಷರ್ ಅಲ್ಲಿ ಬರುತ್ತೆ. ಇದು ಹಿಂದ್ಗಡೆ, ಇದು ರೇರ್, ಇದು ಫ್ರಂಟು, ಇದು ಬ್ಯಾಕು. ಬೇಡ ಇದು ರೇರ್ ಅಂದರೆ ಹಿಂದ್ಗಡೆ ಇದು ಅದು ಅದ್ರಕ್ಕೂ ಬರುತ್ತಾ? ಬ್ಲೋಯರ್ ಬರಲ್ಲ, ಅದಕ್ಕೆ ಹೀಟರ್ ಲೈನ್ಸ್ ಇದೆಯಲ್ಲ, ಅದು ಹೀಟರ್ ಮಾಡುತ್ತೆ. ಇದಕ್ಕೆ ಮಾತ್ರನೇ ಬ್ಲೋಯರ್ ಏನು ಬರುತ್ತೆ, ಅದು ಬರೀ ಹೀಟರ್ ಲೈನ್ಸ್ ಬರುತ್ತೆ ಅದಕ್ಕೆ. ಇದು ಡ್ಯೂಯಲ್ ಅಂದರೆ ಡ್ಯೂಯಲು ಬರೀ ಇದಕ್ಕೆ ಮಾತ್ರ, ಈ ಪ್ಯಾಸೆಂಜರ್ಗೆ ಮಾತ್ರ ಡ್ಯೂಯಲು. ಫಾರ್ ಎಕ್ಸಾಂಪಲ್ ನನಗೆ ಹುಷಾರಿಲ್ಲ, ನನಗೆ AC ಗಾಳಿ ಆಗಲ್ಲ, ಬೇರೆಯವ್ರಿಗೆಲ್ಲ AC ಬೇಕು. ಅವಾಗ ಇದು ನಾನು ಮಾಡಿಕೊಂಡು ನನ್ನ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊತೀನಿ, ನನಗೆ ಬಿಸಿ ಗಾಳಿ ಬರುತ್ತೆ, ಬೇರೆಯವ್ರಿಗೆಲ್ಲ ಕೋಲ್ಡ್ AC ಏರ್ ಬರುತ್ತೆ. ಅದಕ್ಕೆ ಅವಾಗ ಮಾತ್ರ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಆಫ್ ಮಾಡಿಬಿಡಿ, ಇಲ್ಲ ಆ ಕಡೆ ಒಂದೇ ಟೆಂಪ್ರೇಚರ್. ಇದು ಈ ಪ್ಯಾಸೆಂಜರ್ಗೆ ಮಾತ್ರ, ಓನ್ಲಿ ಈ ಪ್ಯಾಸೆಂಜರ್. ಓಕೆ ಓಕೆ ಓಕೆ. ಇಲ್ಲ ಅಂದರೆ ಆಫ್ ಮಾಡಿಬಿಡಿ, ಇಲ್ಲ ಆ ಕಡೆ ಒಂದೇ ಟೆಂಪ್ರೇಚರ್. ಇದು ಓನ್ಲಿ ಮೋಡ್ ಇದೇನು ಸೆಟ್ಟಿಂಗ್ ಏನು ಮಾಡೋ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕು. ಆಮೇಲೆ ಇದು ಮೋಡ್ ಪ್ರೆಸ್ ಮಾಡಿದ್ರೆ ನಾರ್ಮಲಿ ಫ್ರಂಟ್ ಗಡೆ AC ಬಂದ್ಬಿಡುತ್ತೆ ಅಷ್ಟೇ.
ಓಕೆ ಓಕೆ ಓಕೆ. ಇದು ಪ್ರೆಸ್ ಆದಮೇಲೆ ಇಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಇಲ್ಲ ಫ್ಯಾನ್ ಇನ್ಕ್ರೀಸು ಡಿಕ್ರೀಸು. ಇದು ಟೆಂಪ್ರೇಚರ್ ಕಡಿಮೆ ಜಾಸ್ತಿ ಹಿಂಗೆ ಮಾಡ್ಕೊಬೋದು. ಟೆಂಪ್ರೇಚರ್ ಮಾತ್ರನೇ ಇದೆರಡು, ಫ್ಯಾನ್ದು ಇದೆರಡು. ನಾನು ಕಾಲ್ ಮಾಡಿದೆ ನಮ್ಮ ಫ್ರೆಂಡ್ಗೆ, ಅವಾಗ ಇದ್ರನ್ನಲ್ಲೇ ಹೋಗಿ ಮತ್ತೆ ಇಲ್ಲೇ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈ ಥರ ಇದು ಸೆಟ್ ಮಾಡ್ಕೊಳ್ಳಿ. ಇದೇನಂದ್ರೆ 50% ಲೆಗ್ಗು, 50% ಫೇಸ್ ಮೀನ್ಸ್ ಡಿಫಾಗರು. ಓಕೆ ಓಕೆ. ಸೊ ನಿಮ್ಗೆ ಏನಾಗುತ್ತೆ, ಒಳಗಡೆನೂ ಕೂಲಿಂಗ್ ಬರುತ್ತೆ, ಇಲ್ಲಿಂದನೂ ಬರುತ್ತೆ, ಅದಕ್ಕೆ ಅವ್ರು ಹೇಳಿರ್ತಾರೆ. ಸೊ ನೀವು ಯಾವ್ದು ಬೇಕಾದ್ರೂ ಅದು ನಿಮ್ಮ ಇದ್ರ ತಕ್ಕಂಗೆ ಇಟ್ಕೊಬೋದು. ಇದು ಅಂದರೆ ಇದು ಕಂಪ್ಲೀಟ್ ಎಲ್ಲ ಒಳಗಡೆ ಕ್ಯಾಬಿನ್ ಫುಲ್ ಕೂಲ್ ಆಗುತ್ತೆ. ಇಮ್ಮಿಡಿಯೇಟ್ ಕ್ಲಿಯರ್ ಆಗಬೇಕಾದ್ರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಫ್ಯಾನ್ ಇನ್ಕ್ರೀಸ್ ಮಾಡಿ ಫುಲ್ ಹೈ ಪ್ರೆಷರ್ಗೆ ಹೋಗಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಓಕೆ. ಮತ್ತು ಇದು ಮೇನ್ ಮೆನು. ಫಸ್ಟ್ ಒನ್ ಇದೆಯಲ್ಲ, ಇದು ಎಂಟರ್ಟೈನ್ಮೆಂಟ್ ಪಾರ್ಟು. ಇದು ನೀವು ಯೂಸ್ ಮಾಡ್ತೀರಾ. ಇದು ಒಂದು ಸರ್ವಿಸ್ ಸೆಂಟ್ರದು. ನೋಡಿ ಸ್ಟೇಷನ್ಗಳು ಏನೇನಿದೆಯೋ ಎಲ್ಲ ಇದು ಮಾಡಿದೆ. ಜಸ್ಟ್ ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಓಕೆ. ಮತ್ತು ಬ್ಲೂಟೂತ್ ಮೂಲಕ ನೀವು 7 to 8 ಮೊಬೈಲ್ ಸ್ಪೇರ್ ಮಾಡ್ಬೋದು. ಬಟ್ ಅಟ್ ಅ ಟೈಮ್ ಒಂದೇ ಫೋನ್ ಕನೆಕ್ಟ್ ಆಗುತ್ತೆ. ಅಲ್ಲಿ ನೋಡಿ ಯಾರು ಫೋನ್ ಕನೆಕ್ಟ್ ಅಂತ ಅವ್ರ ಫೋನ್ ಹೆಸರು ಬರುತ್ತೆ ಇಲ್ಲಿ. ಓಕೆ. ಮತ್ತು ನ್ಯಾವಿಗೇಷನ್. ಅದು ಮುಂಚೆ ಇದು ಒಳಗಡೆ ಸಿಮ್ ಕಾರ್ಡ್ ಇದೆ, ಅದನ್ನು ಈ ಸಿಮ್ ಅಂತಾರೆ. ಇಲ್ಲಿ ನೋಡಿ ಕಾರ್ದು ನೆಟ್ವರ್ಕ್ ಸಿಂಬಲು. ನಿಮ್ಮ ಫೋನ್ ಕನೆಕ್ಟ್ ಆಯ್ತು ಅಂದರೆ ಪಕ್ಕದಲ್ಲಿ ಇನ್ನೊಂದು ಬರುತ್ತೆ, ಅದು ನಿಮ್ಮ ಫೋನ್ದು ನೆಟ್ವರ್ಕ್ ಸಿಗ್ನಲು. ಇದು GPS ಸ್ಯಾಟಲೈಟು. ಇವಾಗ ನೀವು ಎಲ್ಲಾದರೂ ಹೋಗ್ಬೇಕಾ, ಇದ್ಮೇಲೆ ಟಚ್ ಮಾಡಿ ಡೆಸ್ಟಿನೇಷನ್, ಇಲ್ಲಿಂದ ನೀವು ಟೈಪ್ ಮಾಡ್ಕೊಬೋದು. ಇಲ್ವಾ ನಿಯರ್ ಬೈ ಫ್ಯೂಯಲ್ ಸ್ಟೇಷನ್, ಬ್ಯಾಂಕ್ಸ್, ATM, ಹೋಟೆಲ್, ರೆಸ್ಟೋರೆಂಟ್, ಹಾಸ್ಪಿಟಲ್, 10 ಕಿಲೋಮೀಟರ್ ರೇಡಿಯಸಲ್ಲಿ ಏನೇನಿದೆಯೋ ಎಲ್ಲ ಲಿಸ್ಟ್ ಬಂದುಬಿಡುತ್ತೆ. ಇದು ಆ್ಯಕ್ಚುಲಿ ಓಲ್ಡ್ ವರ್ಷನ್. ಇದು ನೀವು ಸರ್ವಿಸ್ ಸೆಂಟ್ರಿಗೆ ಹೋದರೆ ಇವಾಗ ಲೇಟೆಸ್ಟ್ ವರ್ಷನ್ ಮ್ಯಾಪ್ ಬಂದಿದೆ, ಆನ್ಲೈನ್ ಮ್ಯಾಪು, ಅದು ಅಪ್ಡೇಟ್ ಮಾಡ್ಕೊಬೋದು. ಇಲ್ಲಿ ಸ್ಟಾರ್ಟ್ ಕೊಟ್ಟರೆ ಅಲ್ಲಿ ಬರುತ್ತೆ. ಓಕೆ. ಈ ಸಿಮ್ ಅಂದರೆ ಹಿಂಗೆ ಅದನ್ನಲ್ಲೇ ಇರುತ್ತೆ, ಇದರೊಳಗಡೆ ಇರುತ್ತೆ ಸಿಮ್. ಅದು ಲೈಫ್ ಲಾಂಗ್ ಇರುತ್ತಾ ಹಿಂಗೆ ಇರುತ್ತೆ? ಅದು ಹಂಗೆ ಇರುತ್ತೆ. ಅದು ನಿಮಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ರಿನ್ಯೂ ಮಾಡಿದಾಗ ಆಟೋಮೆಟಿಕ್ ಅದು ರೀಚಾರ್ಜ್ ಆಗುತ್ತೆ. ಓಕೆ ಓಕೆ. ಮತ್ತು ಇಲ್ಲಿ ನೋಡಿ ಅಪ್ಲಿಕೇಶನ್ ಅಂತ, ಇಲ್ಲಾಂದರೆ ಪುಲ್ ಅಪ್ ಮೆನು. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಮೆನು ಬರುತ್ತೆ. ಸೊ ಇವಾಗ ನೀವು ಪೆನ್ಡ್ರೈವ್ ಹಾಕ್ಬಿಟ್ಟು ಸಾಂಗ್ಸು, ಪಿಕ್ಚರ್ಸು, ವೀಡಿಯೋಸ್ ಏನೋ ನೋಡ್ಬೇಕಾದ್ರೆ ಗ್ಯಾಲರಿಗೆ ಹೋಗಬೇಕು. ನೋಡಿ ವೀಡಿಯೋಸು, ಫೋಟೋಸು ನೋಡ್ಬೋದು. ವೀಡಿಯೋಸ್ ನೋಡ್ಬೇಕಾದ್ರೆ ಗಾಡಿ ಆನ್ನಲ್ಲಿ ಇರಬೇಕು, ಈ ಥರ ನಿಂತಿರ್ಬೇಕು. ಸ್ಟ್ಯಾಂಡ್ ಬೈನಲ್ಲಿ ಇದ್ರೇ ವೀಡಿಯೋಸ್ ಪ್ಲೇ ಆಗುತ್ತೆ. ನೀವೇನಾದ್ರು ಗಾಡಿ ಮೂವ್ ಮಾಡಿದ್ರೆ ವೀಡಿಯೋ ಆಡಿಯೋ ಕನ್ವರ್ಟ್ ಆಗುತ್ತೆ. ಯಾವುದೇ ಥರ ವೀಡಿಯೋ ಡ್ರೈವಿಂಗಲ್ಲಿ ಪ್ಲೇ ಆಗೋಲ್ಲ. ಮೈ ಡ್ರೈವ್ ಬಂದುಬಿಟ್ಟು ಇನ್ಬಿಲ್ಟ್ ಮೆಮೊರಿ 1.9 GB ಅಷ್ಟೇ. ಬಟ್ ನೀವು 32 GB ಇನ್ಕ್ರೀಸ್ ಮಾಡ್ಕೊಬೋದು. ನಾನು ಹೇಳಿದ್ನಲ್ಲ, ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಫರ್ದರ್ ಏನಾದರೂ ಇತ್ತು ಅಂದರೆ ನೋಡಿ ಇಲ್ಲಿ ನೋಡ್ಕೊಬೋದು ಅಷ್ಟೇ. ಬಟ್ ನೀವು ಕಾಪಿ ಇಲ್ಲ ಡಿಲೀಟ್ ಮಾಡಬೇಕಾ, ಮೈ ಡ್ರೈವ್ ಮ್ಯಾನೇಜರ್ಗೆ ಹೋಗಬೇಕು. ನೋಡಿ ಕಾಪಿ ಫ್ರಮ್ USB, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್. ಓಕೆ. ಸೊ ಫಸ್ಟು ನೀವೇನು ಮಾಡಿ, ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು, ನೀವು ಹಿಂಗೆ ಆಚೆ ಕಡೆನೇ ನಿಲ್ಲಿಸಿರೋದಾದರೆ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು 32 GB ಹಾಕ್ಸ್ಬಿಡಿ. ಇಮಿಡಿಯೇಟ್ ನೀವು ಗಾಡಿ ನಿಂತಿದ್ರೂ ಆಟೋ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಯಾರು ಬಂದರೂ ಹೋದರೂ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ ಓಕೆ. ಮತ್ತು ನಿಮಗೆ ಪುಲ್ ಡೌನ್ ಮೆನು ಅಂತ ಇದೆ, SOS. ಮತ್ತು ಇಲ್ಲೂ ಇದೆ ನೋಡಿ SOS, ರೆಡ್ ಕಲರ್ ಬಟನು. ಎಮರ್ಜೆನ್ಸಿ ಟೈಮಲ್ಲಿ 108 ಆಂಬುಲೆನ್ಸ್ ಕಾಲ್ ಮಾಡೋದಕ್ಕೆ. ಓಕೆ. ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ 5 ಸೆಕೆಂಡ್ಸಲ್ಲಿ ಅಲರ್ಟ್ ಹೋಗಿ ನಿಮಗೆ ಕಾಲ್ ಬಂದು ಎಲ್ಲಿದ್ದೀರ ಏನಂತ 108 ಆಂಬುಲೆನ್ಸ್ ಅರೇಂಜ್ ಮಾಡ್ತಾರೆ. ಅದೇ ಥರ ನೀವೆಲ್ಲಾದರೂ ಲಾಂಗ್ ಡ್ರೈವ್ ಹೋಗಿರ್ತೀರ, ಸಡನ್ನಾಗಿ ಗಾಡಿ ಕೆಟ್ಟೋಯ್ತು, ಇಲ್ಲಿ ನೋಡಿ ರೋಡ್ ಸೈಡ್ ಅಸಿಸ್ಟೆನ್ಸ್, ಇದನ್ನು ಕ್ಲಿಕ್ ಮಾಡಿ. ಇದು ಅಷ್ಟೇ 5 ಸೆಕೆಂಡ್ಸು ಅಲರ್ಟ್ ಮಹೇಂದ್ರಾಗೆ ಹೋಗ್ಬಿಟ್ಟು ಇಮಿಡಿಯೇಟ್ ಕಾಲ್ ಮಾಡಿ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸು ಅರೇಂಜ್ ಮಾಡಿ ಕೊಡ್ತಾರೆ. ಓಕೆ ಓಕೆ. ಮತ್ತು ವ್ಯಾಲೆಟ್ ಮೋಡು ಈ ಸ್ಕ್ರೀನ್ನ ಲಾಕ್ ಮಾಡೋದಕ್ಕೆ ಡಿಫಾಲ್ಟ್ ಪಾಸ್ವರ್ಡ್ 1 2 3 4 ಓಕೆ ಕೊಟ್ಟರೆ ಪಿನ್ ಸೆಟ್ ಮಾಡೋಕ್ಕೆ ಹೇಳುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೆಲ್ಫ್ ಡ್ರೈವಿಂಗ್ಗೆ ಅದು ಅಡ್ವೈಸಬಲ್ ಇಲ್ಲ. ಯಾಕಂದರೆ ಒಂದು ಸತಿ ನೀವು ಪಿನ್ ಸೆಟ್ ಮಾಡಿದ್ರಿ, ಪ್ರತಿ ಸತಿ ಇದನ್ನು ಆಕ್ಸೆಸ್ ಮಾಡ್ಬೇಕಾದ್ರೆ ಪಿನ್ ನಂಬರ್ ಕೇಳ್ತಾ ಇರುತ್ತೆ. ಸೇಮ್ ಮೊಬೈಲ್ ಹೆಂಗೆ ಓಪನ್ ಲಾಕ್ ಮಾಡ್ತೀರಾ ಆ ಥರ. ಮತ್ತು ಏನಕ್ಕೆ ಆಪ್ಷನ್ ಕೊಟ್ಟಿರೋ, ಯಾರು ಡ್ರೈವರ್ ಇಟ್ಕೊಂಡಿರ್ತಾರೋ ಅವ್ರಿಗೆ ಅದು ಆಪ್ಷನು. ಓಕೆ ಓಕೆ. ಇದು ಸೆಟ್ಟಿಂಗ್ಸ್ ಮೆನು ಇಲ್ಲಿದೆ ನೋಡಿ. ಸೊ ಪ್ರತಿ ಸತಿ ನಾನು ಟಚ್ ಮಾಡ್ಬೇಕಾದ್ರೆ ಟಚ್ ಸೌಂಡ್ ಬರ್ತಾ ಇತ್ತಲ್ವಾ, ಬೇಡ ಅಂದರೆ ಆಫು ಮಾಡ್ಕೊಬೋದು. ಮತ್ತು ಇದು ವಾಲ್ಯೂಮ್ ಕಂಟ್ರೋಲು. ಇಲ್ಲಿ ನೋಡಿ ರೋಟ್ರಿನಲ್ಲಿ ಕ್ಲಿಕ್ ಮಾಡಿದ್ರೆ ಬ್ರೌಸಿಂಗ್ 2-in-1 ಮೆನು ಸೆಲೆಕ್ಟ್ ಮಾಡೋ ಥರ ಆಗುತ್ತೆ. ಓಕೆ ಓಕೆ. ಜಾಸ್ಟಿಕ್ ಥರ ಪ್ರೆಸ್ ಮಾಡಿದ್ರೆ ಎಂಟರ್ ಬಟನು 2-in-1 ಆಗಿ ಯೂಸ್ ಮಾಡ್ಬೋದು. ಓಕೆ. ಜನರಲ್ ಯಾವಾಗಲೂ UK ಇರಬೇಕು, US ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಡಿಸ್ಪ್ಲೇ, ಈ ಏರ್ ಡಿಸ್ಪ್ಲೇದು ಬ್ರೈಟ್ನೆಸ್ ನೋಡಿ, ರೆಡ್ಯೂಸು, ಇನ್ಕ್ರೀಸು. ನಾವು ಇದು ಸಿಗಿಲ್ಲ, ನಾನು ನೋಡಿ ತುಂಬ ಇದಾಯಿತು. ನೀವು ಎಷ್ಟು ಬೇಕಾದ್ರೆ ನಿಮ್ಮ ಬ್ರೈಟ್ನೆಸ್ಸು ಜಾಸ್ತಿ ಕಡಿಮೆ ಮಾಡಿ ಇಟ್ಕೊಬೋದು. ಇಲ್ಲೇ ಸೆಟ್ಟಿಂಗ್ಸ್ ಹೋಗಿದ ತಕ್ಷಣ ಡಿಸ್ಪ್ಲೇನಲ್ಲೇ ಅದು ಇರೋದು ನಿಮಗೆ ಬ್ರೈಟ್ನೆಸ್ ಅದೊಂದೇ. ಮತ್ತು ಸಿಮ್ ಇರೋದ್ರಿಂದ ಆಟೋಮೆಟಿಕ್ ಡೇ ಟು ಟೈಮು ಸೆಟ್ ಆಗಿದೆ. ಬೇಡ ಅಂತ ಹೇಳಿದ್ರೆ ನೀವೇ ಸೆಟ್ ಮಾಡ್ಕೊಬೋದು ಡೇ ಟು ಟೈಮು. ಓಕೆ ಓಕೆ. ಮತ್ತು ಆಡಿಯೋ ಡಿಫ್ರೆಂಟ್ ಯಾವ ಥರ ಸಾಂಗ್ಸ್ ಕೇಳಬೇಕು. ಸ್ಟೇಜ್ ಹಾಕಿದ್ರೆ ಬರೀ ಮುಂದ್ಗಡೆ ಮಾತ್ರ ಬರುತ್ತೆ.
ಇದು ಮ್ಯಾನ್ಯಲ್ ಆಗಿ ಎಲ್ಲಿ ಇಡ್ತೀರೋ ಅಲ್ಲಿ ಸಾಂಗ್ ಬರುತ್ತೆ ನೋಡಿ. ನಿಮ್ಮ ಹತ್ರ ನನ್ನ ಹತ್ರ ಸೆಂಟ್ರ್ ಹಾಕಿದ್ರೆ ಫುಲ್ ಸರೌಂಡು ಯಾವಾಗಲೂ ಲಾರ್ಜಲ್ಲಿ ಇರಬೇಕು. ಇದು ನೀವು ಸಾಂಗ್ಸ್ ತಂದು ಹಿಡ್ಕೊಬೋದು, ಯಾವ ಥರ ಎಫೆಕ್ಟ್ ಬೇಕೋ ಆ ಥರ. ಇದು ಯಾವಾಗಲೂ ಆನ್ನಲ್ಲಿ ಇದ್ದರೆ ನಿಮ್ಗೆ ಒಳ್ಳೆ ಡಿಜಿಟಲ್ ಎಫೆಕ್ಟ್ ಬರುತ್ತೆ. ಇವಾಗ ನೋಡಿ ನಾನು 50% ವಾಲ್ಯೂಮ್ ಕೊಡ್ತೀನಿ, ನಿಮ್ಗೆ ಒಳ್ಳೆ ಹೋಮ್ ಥಿಯೇಟ್ರ್ ಎಫೆಕ್ಟ್ ಬರುತ್ತೆ. ಸೊ ಇದು ಆನ್ನಲ್ಲಿ ಇರೋದ್ರಿಂದ ನಿಮಗೆ ಸಾಂಗ್ಸ್ ಎಲ್ಲ ಒಳ್ಳೆ ಡಿಜಿಟಲ್ ಎಫೆಕ್ಟ್ಸ್ ಬರುತ್ತೆ. STVC ಅಂದರೆ ಸ್ಪೀಡ್ ಡಿಪೆಂಡೆಂಟ್ ವಾಲ್ಯೂಮ್ ಕಂಟ್ರೋಲ್. ಇವಾಗ ಸಾಂಗ್ ಪ್ಲೇ ಆಗ್ತಾ ಇದೆ, ನೀವು ಡ್ರೈವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಸ್ಪೀಡ್ ಜೊತೆ ವಾಲ್ಯೂಮು ಇನ್ಕ್ರೀಸು ಡಿಕ್ರೀಸು ಆಗುತ್ತೆ. ಯಾವಾಗಲೂ ಹೈಯಲ್ಲಿ ಇಡಬೇಡಿ, ಮಿಡ್ ಇಲ್ಲ ಲೋಲ್ ಇಟ್ಕೊಳ್ಳಿ. ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಸಡನ್ನಾಗಿ ಸ್ಪೀಡ್ ಮಾಡಿದ್ರೆ ವಾಲ್ಯೂಮು ಕಿತ್ಕೊಂಡ್ಬರುತ್ತೆ. ಅದು ಇದರಿಂದಾನೆ. ಇಲ್ಲ ವಾಲ್ಯೂಮ್ ಸೆಟ್ಟಿಂಗ್ಸು ನೀವು ಇಲ್ಲಿ ಸೆಟ್ ಮಾಡಿ ಇಟ್ಕೊಬೋದು. ಮತ್ತು ನಿಮ್ಮ ಹತ್ರ ಅಮೆಝಾನ್ ಅಕೌಂಟ್ ಇದೆಯಾ? ಇದೆ, ಪ್ರೈಮ್ ಇದೆ. ಓಕೆ, ಇದು ಒಂದು ನಿಮಿಷ ಇರಿ. ಇದು ಯಾಕಂದರೆ ಬೆಳಗ್ಗೆ ಟೈಮ್ ಮಾಡಬೇಕು, ನಾನು ಹೇಳ್ಕೊಡ್ತೀನಿ. ಇನ್ ಕೇಸ್ ಇವಾಗ ಆಗಿಲ್ಲ ಅಂದರೆ ಬೆಳಗ್ಗೆ ಒಂದು 8 o'clock 9 o'clock ಹಂಗೆ ಮಾಡಿ 2 ನಿಮಿಷದಲ್ಲಿ ನಿಮಗೆ ಇದು ಇನ್ಸ್ಟಾಲ್ ಆಗುತ್ತೆ. ಈವ್ನಿಂಗ್ ಟೈಮು ಸರ್ವರ್ ತುಂಬ ಸ್ಲೋ ಇರುತ್ತೆ. ನೋಡಿ ಆಗ್ತಾಯಿಲ್ಲ. ಏನು ಮಾಡಿ, ಸೆಟ್ಟಿಂಗ್ಸ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಮೈನ್ ಬರುತ್ತಲ್ಲ, ಇಲ್ಲಿ ಹೋಗ್ಬಿಟ್ಟು ಅಲೆಕ್ಸಾ ಕ್ಲಿಕ್ ಮಾಡಿ, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದಾಗ ನಿಮಗೆ ಕೋಡ್ ಒಂದು ಜನ್ರೇಟ್ ಆಗಿರುತ್ತೆ. ಸೇಮ್ ಟೈಮಲ್ಲಿ ನೋಡಿ ಇವಾಗ ಬಂತು ನೋಡಿ. ಇವಾಗ ಇದಕ್ಕೆ ಹೋಗಿ ಬ್ರೌಸರ್ಗೆ, ಗೂಗಲ್ ಬ್ರೌಸರ್ಗೆ ಹೋಗ್ಬಿಟ್ಟು amazon.com/code ಅಂತ ಟೈಪ್ ಮಾಡಿ. ಬ್ರೌಸರ್ಗೆ ಹೋಗ್ಬಿಟ್ಟು ಕೊಡಿ, ಟೈಪ್ ಮಾಡ್ತೀನಿ. ಇಲ್ಲಿ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಇವಾಗ ನೀವು ಕೊಡಿ, ನಾನು ಇದು ಹಿಡ್ಕೊಂಡು ಬೇಕಾದರೆ. OTP ಎಂಟ್ರ್ ಮಾಡಬೇಕು. ಈ ಕೋಡ್ ಎಂಟ್ರ್ ಮಾಡಿ, ಎಲ್ಲ ಕ್ಯಾಪಿಟಲ್ ಲೆಟರ್ಸು, A ಇಲ್ಲ ಕ್ಯಾಪಿಟಲ್ AYXBG3. ಇಲ್ಲಿ ಒನ್ ಟೈಮ್ ಸಾಕು. ಇರಿ ಬರುತ್ತೆ. ಕಂಟಿನ್ಯೂ ಹೊಡೆದಿಲ್ಲ. ಅಲೋ ಕೊಡಿ, ಒನ್ ಟೈಮ್. XCV700. ಓಕೆ, ಯೂಸ್ ಲೊಕೇಶನ್ ಕೊಡಿ, ಯಾಕಂದರೆ ಈವ್ನಿಂಗ್ ಟೈಮು ತುಂಬ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಸಾಕು. ಇವಾಗ ಒಂದು ನಿಮಿಷ ಇಟ್ಕೊಳ್ಳಿ. ಸಕ್ಸಸ್ ಆಯಿತಾ? ಆಯಿತು. ಇಲ್ಲಿ ಡನ್ ಅಂತ ಬರಬೇಕು. ಮೇಯ್ನ್ ಅದೇ ಇವಾಗ ಇರೋದು. ಟೈಮ್ ತೊಗೊಳುತ್ತೆ ಅದೇ. ಮಾರ್ನಿಂಗ್ ಟೈಮ್ ಮಾಡ್ದೆ ಅಂದರೆ 2 ನಿಮಿಷದಲ್ಲಿ ಆಗೋಗಿರುತ್ತೆ ಇಷ್ಟೊತ್ತು. ಸೇಮ್ ಇವಾಗ ಮಾಡಿದ್ರಲ್ಲ ಅದೇ ಸ್ಟೆಪ್ಪೇ. ಇನ್ ಕೇಸ್ ಇವಾಗ ಆಗಿಲ್ಲ ಅಂದರೆ ಮಾರ್ನಿಂಗ್ ಇದೇ ಟೈಪ್ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಯೂಸ್ ಲೊಕೇಶನ್ ಬರಲ್ಲ, ಯಾಕಂದ್ರೆ ಒಂದು ಸತಿ ರಿಜಿಸ್ಟರ್ ಆಯ್ತಲ್ಲ, ಕೋಡ್ ಎಂಟ್ರ್ ಆದಮೇಲೆ ಅಲೋ ಅಂತ ಕೊಡುತ್ತೆ. ಅಲೋ ಕೊಟ್ಟಿದ ತಕ್ಷಣ ಅಲ್ಲಿ ಸಕ್ಸಸ್ ಬರುತ್ತೆ, ಇಲ್ಲಿ ಡನ್ ಅಂತ ಬರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಯಿತು. ಅವಾಗ ನೀವು ವಾಯ್ಸ್ ಕಮಾಂಡ್ಗಳು ಕೊಡ್ಬೋದು. ವಾಯ್ಸ್ ಕಮಾಂಡ್ಸ್ ಅಂದರೆ ಇವಾಗ ಅಲೆಕ್ಸಾ ಓಪನ್ ಸನ್ರೂಫ್ ಓಪನ್ ಆಗುತ್ತೆ. ಅಲೆಕ್ಸಾ ಪ್ಲೇ ಯಾರು ಸಾಂಗ್ಸು ಪ್ಲೇ ಮಾಡಿ, ಎ ರೋಮನ್ ಸಾಂಗ್ಸ್ ಅಂದರೆ ಎ ರೋಮನ್ ಸಾಂಗ್ಸು. ಅಲೆಕ್ಸಾ ನ್ಯಾವಿಗೇಟ್ ಟು ವೈಟ್ ಫೀಲ್ಡ್, ಈ ಇನ್ಬಿಲ್ಟದು ರೂಟ್ ಮ್ಯಾಪ್ ತೊಗೊಂಡೋಗುತ್ತೆ. ಓಕೆ ಎಲ್ಲ ನೋಡಿ, ಅದೇ ಸ್ಲೋ ಇದೆ ತುಂಬ. ನೋಡೋಣ ಇದೆ ಒಂದು 2 ನಿಮಿಷ. ಇದು MG ಕಾರ್ನಲ್ಲೇ ಬರುತ್ತೆ ಅಲ್ಲ, ಡೋರ್ಸ್, ವಿಂಡೋಸ್ ಡೌನ್, ವಿಂಡೋಸ್ ಅಪ್ ಅದೆಲ್ಲ ಆಗುತ್ತಾ? ಇದು ಮಾತ್ರ ಆಗುತ್ತೆ ಅಷ್ಟೇ. ಅಲೆಕ್ಸಾ ವಿಂಡೋಸ್ ಡೌನ್ ಅಂತ ಹೇಳಿದ್ರೆ ಅದು ಮಾತ್ರ ಆಗುತ್ತೆ. ಓಪನ್ ವಿಂಡೋ ಅಂತ ಹೇಳಿದ್ರೆ ಅದು ಮಾತ್ರ ಓಪನ್ ಆಗುತ್ತೆ. ಯಾಕಂದರೆ ರಿಮೋಟ್ ಆಪರೇಟರ್, ವಾಯ್ಸ್ ಆಪರೇಟೆಡ್ ಅದು ಒಂದೇ. ಅದು ಮತ್ತು ಸನ್ರೂಫ್ ಎರಡೇ, ಬೇರೆದೆಲ್ಲ ಆಗಲ್ಲ. ಬೇರೆದೆಲ್ಲ ಮ್ಯಾನ್ಯಲ್ ಆಗಿ ನೀವು ಮಾಡ್ಕೊಬೇಕು. ಮೇನ್ ಮೊನ್ನೆ ಅದೇ ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡಿದೆ, ಅವಾಗ ಅದು ಲೈನ್ಸ್ ಇಲ್ಲ ನಮಗೆ. ನೀವು ಹೈವೇ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ ಅದು ಕರೆಕ್ಟ್ ಆಗಿತ್ತು ಅಂದರೆ ನೀವು ಲೇನ್ ಯೂಸ್ ಮಾಡಿ. ಇಲ್ಲಾಂದರೆ ಲೇನ್ ಎಲ್ಲ ತುಂಬ ಡೇಂಜರಸ್. ಯಾಕಂದರೆ ಇವಾಗ ನೋಡಿ, ಇಲ್ಲಿ ಫುಟ್ಪಾತ್ಗೆ ಅದಕ್ಕೆ ಎಷ್ಟು ಗ್ಯಾಪ್ ಇದೆ ಲೈನು. ಇದು ಗಾಡಿ ಅಗಲ ನೋಡಿ ಹೆಂಗಿದೆ, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪು, ಆ ಗ್ಯಾಪ್ ನೋಡಿ, ಇಲ್ಲಿ ನೋಡಿ, 1 ಅಡಿ ಮೇಲೆ ಸೆಂಟರ್ನಲ್ಲಿ ಇನ್ನೊಂದು ಇದು ಬರುತ್ತೆ ಇರುತ್ತೆ. ಆ ಲೈನ್ ಈ ಲೈನ್ ಒಂದೊಂದ್ಸತಿ ಏನಾಗುತ್ತೆ, ಟರ್ನಿಂಗ್ ಅಲ್ಲಿ ನಮ್ಮ ಹೈವೇನಲ್ಲಿ ಏನು ಮಾಡ್ತಾರೆ, ಲೇನ್ ಏನಾಗುತ್ತೆ, ಡಿವೈಡರ್ ಹತ್ರ ಹೊಟ್ಟಾಗಿರುತ್ತೆ. ಸೊ ಏನಾಗುತ್ತೆ, ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಅದು ತುಂಬಾ ಡೇಂಜರಸ್. ನಾವು ಇದ್ರ ಮೇಲೆ ಹಂಗೆ ಸ್ಟೀರಿಂಗ್ ಮೇಲೆ ಅದೇ ಹುಷಾರಾಗಿರ್ಬೇಕು. ಅದೇ ಮೇನ್. ಅದು ಇಲ್ಲ ನಂಗೆ ಪರ್ಫೆಕ್ಟ್ ಒಂದು ಸ್ಟ್ರೆಚ್ ಲೈನಲ್ಲಿ ನೀವು ಇದು ಮಾಡ್ಕೊಬೋದು. ಇವಾಗ ಚಿತ್ತೂರು ರೂಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲೂ ಸಖತ್ತಾಗಿ ಮಾಡಿದ್ದಾರೆ.
ಸೊ ಆ ಥರ ಗ್ಯಾಪ್ ಇತ್ತು ಅಂದರೆ ತೊಂದರೆ ಇಲ್ಲ. ಟೈಮ್ ತಗೊಳ್ತಾ ಇದೆ. ಇದು ಬೆಳಗ್ಗೆ ಒಂದು ಸತಿ ಇದೆ ಸೇಮ್ ಸ್ಟೆಪ್ಪು ಮಾಡಿ ಸರ್, ಓಕೆನಾ? ಮತ್ತು ಬ್ಲೂಟೂತ್ ಮೂಲಕ ನಾನು ಹೇಳಿದ್ನಲ್ಲ 7 to 8 ಮೊಬೈಲ್ ಸ್ಪೇರ್ ಮಾಡ್ಬೋದು ಅಂತ. ನೋಡಿ ಯಾರ್ಯಾರ ಮೊಬೈಲ್ ಎಲ್ಲ ಇಲ್ಲಿ ಇದರೆಲ್ಲ ನಿಮ್ದು ಇತ್ತು ಅಂದರೆ ಬಿಟ್ಬಿಡಿ. ಇದರಲ್ಲಿ ಯಾವುದು ನಿಮ್ದಿಲ್ಲ ಅಂದರೆ ಡಿಲೀಟ್ ಮಾಡಿ ತೆಗೆದುಬಿಡಿ. ಎಲ್ಲ ನಮ್ಮದೇ ಅದು ಎಲ್ಲ. ವೆಹಿಕಲ್. ಸೊ ಇವಾಗ ನೀವು ಅನ್ಲಾಕ್ ಮಾಡಿದಾಗ ಬರೀ ಒಂದೇ ಡೋರ್ ಓಪನ್ ಆಗುತ್ತೆ ರಿಮೋಟಲ್ಲಿ. ಯಾಕಂದರೆ ಇದು ಆನ್ನಲ್ಲಿ, ಇದನ್ನು ಆಫ್ ಮಾಡ್ತೀನಿ. ಇವಾಗ ನೀವು ರಿಮೋಟಲ್ಲಿ ಅನ್ಲಾಕ್ ಮಾಡಿದ್ರೆ ಅಟ್ ಅ ಟೈಮ್ ಎಲ್ಲ ಓಪನ್ ಆಗಿಬಿಡುತ್ತೆ. ಬಟ್ ಅದು ಸೇಫ್ಟಿ ಅಲ್ಲ, ನಾವು ಯಾವಾಗಲೂ ಇದನ್ನೇ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ನೀವು ಒಬ್ಬರೇ ಡ್ರೈವ್ ಮಾಡಬೇಕಾದ್ರೆ ಡ್ರೈವರ್ ಸ್ಟೋರ್ ಮಾತ್ರ ಸಾಕು, ಬೇರೆದೆಲ್ಲ ಲಾಕಲ್ಲಿ ಇರುತ್ತೆ ಸೇಫ್ಟಿಗೆ. ಇವಾಗ ನಿಮ್ಮ ಜೊತೆ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಇರ್ತಾರೆ, ಅದೇ ಬಟನ್ನ 2 ಸತಿ ಟೈಪ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ. ಇದು ಯಾವಾಗಲೂ ಆಫಲ್ಲಿ ಇರಬೇಕು. ಸರ್ವಿಸ್ ಸೆಂಟರ್ ಮಾತ್ರ ಇದನ್ನ ಆನ್ ಮಾಡ್ತಾರೆ. ಮತ್ತು ನೀವು ಇವಾಗ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಡಿಫಾಲ್ಟ್ DRL ಲೈಟ್ ಆನ್ ಆಗುತ್ತಲ್ಲ, ಇದರಲ್ಲಿ ನೀವು ಆಫು ಮಾಡ್ಕೊಬೋದು, ಆಪ್ಷನ್ ಇದೆ. ಮತ್ತು ಇವಾಗ ನೀವೆಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಾ, ಸಡನ್ನಾಗಿ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಖಾಲಿ ಆಗೋಗಿದೆ, ಮತ್ತು ಮೊಬೈಲ್ ಇಲ್ಲ ಇಂಟರ್ನೆಟ್ಟು ಇಲ್ಲ ಏನೋ ನೆಟ್ವರ್ಕ್ ಸಿಕ್ಕಲಿಲ್ಲ. ಸೊ ಇದರಲ್ಲಿ ಇನ್ಬಿಲ್ಟ್ ವೈಫೈ ಇದೆ, ಇದರಿಂದ ನೀವು ಇಂಟರ್ನೆಟ್ಟು ಅನ್ಲಿಮಿಟೆಡ್ ಯೂಸ್ ಮಾಡ್ಕೊಬೋದು. ಓಕೆ ಓಕೆ. ಹಾಟ್ಸ್ಪಾಟ್ ಥರ ನೋಡಿ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಎಷ್ಟು ಸತಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಬಟ್ ಒಂದು ಸತಿ ಚೇಂಜ್ ಮಾಡಿದಾಗ ಈ ಪಾಸ್ವರ್ಡೇ ನೀವು ಟೈಪ್ ಮಾಡಬೇಕು, ಅವಾಗಲೇ ಕನೆಕ್ಟ್ ಆಗುತ್ತೆ, ಅನ್ಲಿಮಿಟೆಡ್ ಇಂಟರ್ನೆಟ್ ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ನಿಮಗೆ ಕೂಲ್ ಗ್ಲೋ ಬಾಕ್ಸ್ ಇದೆ. ಸೊ ಇಲ್ಲಿ AC ಆನ್ ಮಾಡಿದ್ರೆ, ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲೂ AC ಬರುತ್ತೆ. ಬೇಡ ಅಂದರೆ ಕ್ಲೋಸು ಮಾಡ್ಕೊಬೋದು, ಓಪನು ಕ್ಲೋಸು. ಸೊ ಸಣ್ಣ ಜ್ಯೂಸ್ ಬಾಟ್ಲು ವಾಟರ್ ಬಾಟ್ಲ್ ಏನಾದರೂ ಇಟ್ಕೊಬೋದು ಈಗ. ಮತ್ತು ರೀಡಿಂಗ್ ಲ್ಯಾಂಪ್ಸು ಇದೆರಡು, ಓಕೆ. ಆ್ಯಂಬಿನೆನ್ಸ್ ಇಲ್ಲ ಮೂಡ್ ಲೈಟು. ಮತ್ತು ಜಸ್ಟ್ ಸಾಫ್ಟ್ ಪುಷ್ ಮಾಡಿದ್ರೆ ಬರೀ ಕರ್ಟನ್ ಮಾತ್ರ ಓಪನ್ ಆಗುತ್ತೆ. ಇದು ಫುಲ್ ಇದು ಹಂಗೆ ಇರುತ್ತೆ, ಎಂಜಾಯ್ ದ ವ್ಯೂ. ಇದು ಓಪನ್ ಮಾಡ್ಬೇಕಾದ್ರೆ ಇದನ್ನು ಹಾರ್ಡ್ ಪುಷ್ ಮಾಡಬೇಕು. ಹಾರ್ಡ್ ಪುಷ್ ಮಾಡಿದ್ರೆ 2 ಓಪನ್ ಆಗುತ್ತೆ. ಓಕೆ ಓಕೆ. ಮತ್ತು ಎಲ್ಲಿ ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಕೊಬೋದು. ಮತ್ತು 2ಕ್ಕೂ ಟಚ್ ಸೆನ್ಸರ್ ಇದೆ. ಬೈ ಮಿಸ್ಟೇಕ್ ಮಕ್ಕಳು ಇಲ್ಲ ಯಾರಾದರೂ ಕೈ ಇಟ್ಬಿಟ್ಟಂದರೆ ಟಚ್ ಮಾಡಿ ಹಿಂದ್ಗಡೆ ಹೊರಟೋಗುತ್ತೆ. ಓಕೆ. ಸೊ 2ಕ್ಕೂ ಟಚ್ ಸೆನ್ಸರ್ ಇದೆ. ಸೊ ಗಾಡಿ ಆಫ್ ಮಾಡಿಬಿಡಿ, ಅಕ್ಕಿ ತೊಗೊಂಬಂದ್ಬಿಡಿ ಸರ್. ಇದು ಹಿಂಗೊಂದು ಸರ್ ಸ್ಟಾರ್ಟಿಂಗ್ ಹೇಳ್ತೀರಾ ನಮಗೆ? ಹಂಗೆ ಇದು ಮಾಡ್ಕೊಂಡು ಏನಿಲ್ಲ, ಫಸ್ಟು ನೀವು ಒಳಗಡೆ ಬಂದಮೇಲೆ ಒಂದು ಬಟನ್ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ ಇಂಜಿನ್ ಅಂತ ವರ್ಡ್ ಇದೆಯಲ್ಲ, ಇದು ಹೋಗಬೇಕು. ಇದೊಂದು 3 ಸೆಕೆಂಡ್ಸಲ್ಲಿ ಔಟ್ ಆಗುತ್ತೆ. ಓಕೆ. ಇವಾಗ ಇದು ಮಾಡಿದ್ರೆ ಬರೀ ಇಗ್ನಿಷನ್, ಈ ಇನ್ಫೋಟೈನ್ಮೆಂಟ್ ಮಾತ್ರ ಆನ್ ಆಫ್ ಮಾಡ್ಬೋದು, ಇಂಜಿನ್ ಸ್ಟಾರ್ಟ್ ಆಗಲ್ಲ. ಇದು ಗ್ರೀನಲ್ಲಿ ಇದ್ದರೆ ಮಾತ್ರ ಇದನ್ನು ಟಚ್ ಮಾಡಿದ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ಕ್ಲಚ್ ಪ್ರೆಸ್ ಮಾಡಿದ್ರೆ ಗ್ರೀನ್ ಆಯ್ತಾ? ಇವಾಗ ಜಸ್ಟ್ ಒಂದು ಸಾಫ್ಟ್ ಟಚ್ ಅಷ್ಟೇ. ನೀವು ಫುಲ್ ಹಿಂಗೆ ಪ್ರೆಸ್ ಮಾಡ್ಬೇಕಂತಿಲ್ಲ, ಒಂದು ಸಾಫ್ಟ್ ಟಚ್ ಆಟೋಮೆಟಿಕ್ ಇಂಜಿನ್ ಆನ್ ಆಗ್ಬಿಡುತ್ತೆ. ಓಕೆ. ಆಫ್ ಮಾಡ್ಬೇಕಾದ್ರೆ ಒಂದು ಟಚ್ ಅಷ್ಟೇ. ಓಕೆ ಅಣ್ಣ, ಡನ್. ಓಕೆನಾ? ಸರಿ ಬನ್ನಿ, ಕೀ ತೊಗೊಂಬನ್ನಿ. ಹಂಗೆ ಹಿಂದೆ ಹೋಗೋಣ. ವಿಲ್ ಗೋ ಬ್ಯಾಕ್ ಅಂಡ್ ವಿಲ್ ಚೆಕ್. ನ್ಯೂಟ್ರಲ್ಗೆ ಹಾಕ್ಬಿಡಿ. ನ್ಯೂಟ್ರಲ್ ಎಲ್ಲ ಇರಲಿ. ಒಂದು ನಿಮಿಷ ತೋರಿಸ್ತೀನಿ. ಇವಾಗ ಗಾಡಿ ಫುಲ್ ಕಂಪ್ಲೀಟ್ ಲಾಕ್ ಆಯಿತು. ಒಂದು ಟಚ್ ಒಂದು ಡೋರು, ಇನ್ನೊಂದು ಟಚ್ ಇಲ್ಲ ಡೋರು. ಓಕೆ. ಇವಾಗ ನೀವು ಡಿಕ್ಕಿನಲ್ಲಿ ಲಗೇಜ್ ಏನಾದ್ರು ಇಡಬೇಕು, ಅನ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಕೀ ಪಕ್ಕದಲ್ಲಿದ್ದರೆ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಕ್ಲೋಸ್ ಮಾಡಿದ ತಕ್ಷಣ ಲಾಕ್ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನೋಡಿ ಇಲ್ಲಿ ಇರ್ತೀನಿ, ಓಪನ್ ಮಾಡೋಕ್ಕಾಗಲ್ಲ, ಆಗಲ್ಲ. ಓಕೆ, ಲಾಕ್ ಆಗಿ ಇಲ್ಲಿ ಬರ್ತೀನಿ, ಓಪನ್ ಮಾಡಿ. ಈಗ ಬಂದರೆ ಓಪನ್ ಆಗುತ್ತೆ. 1 or 2 feet ಅಷ್ಟೇ. ಓಕೆ ಓಕೆ. ಮತ್ತೆ ಇದು ಮೂಲಕ ಸೆನ್ಸರು ಇದು ಮಾತ್ರನೇ ಓಪನ್ ಆಗುತ್ತೆ, ಬೇರೆದೆಲ್ಲ ಲಾಕಲ್ಲಿ ಇರುತ್ತೆ. ಎಕ್ಸಸರೀಸ್ ಇದೆ, ಹಿಂಗೆ ನಾವು ಫಿಟ್ಸ್ ಮಾಡಿಸ್ಬೇಕು ಅದು ಎಲ್ಲ. ಹೆಂಗು ಹಾಗಂದರೆ ನೀವು ಇದು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕಾದ್ರೆ ಒಂದ್ಸತಿ ಅದು ಫಸ್ಟ್ SD ಕಾರ್ಡ್ ಹಾಕೊಂಡ್ಬಿಡಿ. ಮತ್ತು ಇದು ಸೌಂಡ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಇದನ್ನು ಲಾಕ್ ಮಾಡೋದಕ್ಕೆ. ಓಕೆ. ಎಲ್ಲ ಸೀಟ್ಗೂ ಕೊಟ್ಟಿರ್ತಾರೆ. ಟೂಯಿಂಗ್ ರಾಡು, ಜಾಕು, ಟ್ರಯಾಂಗಲ್ಸು ಮತ್ತು ಟೂಲ್ಸು. ಮತ್ತು ಸ್ಪೇರ್ ಟೈರ್ ಕೆಳಗಡೆ ಇರುತ್ತೆ. ಓಪನ್ ಮಾಡೋದು ನಟ್ ಇಲ್ಲಿದೆ. ಸ್ಪ್ಯಾನರ್ ಯೂಸ್ ಮಾಡಿ ಅಂದರೆ ಓಪನ್ನು, ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ತಿರ್ಗಿಸಿದ್ರೆ ಟೈರ್ ಕೆಳಗಡೆ ಬರುತ್ತೆ ಮೆತ್ತಿಗೆ. ಓಕೆ. ಇವಾಗ ಎಲ್ಲ ಟೈರ್ ಪ್ರೆಷರ್ ಎಷ್ಟು ಹೇಳಿದೆ? 35. ಇದು 60 ಇರಬೇಕು. ಯಾಕಂದರೆ ಕಂಪೇರ್ ಟು ನಾರ್ಮಲ್ ಟೈರ್ ಇದು ಅಗಲ ಕಡಿಮೆ ಬಿಡ್ತು. ಸೊ ಇವಾಗ ಯಾವುದೊಂದು ಟೈರ್ ಪಂಚರ್ ಆಯಿತು, ನೀವು ಇಂಟರ್ಚೇಂಜ್ ಮಾಡ್ತೀರಾ, ನಾರ್ಮಲ್ ಟೈರ್ ಇದ್ರಲ್ಲಿ ಫಿಟ್ ಆಗಲ್ಲ. ಸೊ ಎಷ್ಟೇ ಜನ ಇರಲಿ, ಎಷ್ಟೇ ಲಗೇಜ್ ಇರಲಿ, ನಾರ್ಮಲ್ ಟೈರ್ ತೆಗೆದುಬಿಟ್ಟು ನೀವು ಕ್ಯಾಬಿನಲ್ಲೇ ಇಡಬೇಕು. ಅದು ಬದಲು ನಿಮ್ಗೆ ನೋಡಿ ಇಲ್ಲಿ ಟೋಲ್ ಹೋಲ್ ಸಾಕೆಟ್ ಕೊಟ್ಟಿದ್ದಾರೆ. ಅದು ನೀವೇನು ಮಾಡಿ, ಆನ್ಲೈನಲ್ಲಿ ಇದು ಕಾರ್ ಟೈರ್ ಇನ್ಫ್ಲೇಟರ್ ಅಂತ ಸಿಗುತ್ತೆ.
ಶಾರ್ಟ್ ಟೈರ್ ಇನ್ಫ್ಲೇಟರ್ ಗಾಳಿ ಹೊಡಿಯೋ ಮಿಷಿನ್ ಸಣ್ಣದು, ಅದು ಯಾವಾಗಲೂ ಹಿಡ್ಕೊಬೇಕು. ನಾವು ಎಲ್ಲ ಕಸ್ಟಮರ್ಗೂ ಅದೇ ಸಜೆಸ್ಟ್ ಮಾಡೋದು. ಇವಾಗ ಯಾವ್ದಾದ್ರು ಟೈರ್ ಪಂಚರ್ ಆಯಿತು, ನೀವು ಇದು ಬಿಚ್ಚಿ ಹಾಕೋ ಬದಲು ಆ ಟೈರ್ ಪ್ರೆಷರ್ ಮೂಲಕ ಏರ್ ಇನ್ಫ್ಲೇಟರ್ ಮೂಲಕ 5 ನಿಮಿಷದ ಒಳಗಡೆ ಏರ್ ಫಿಲ್ ಮಾಡ್ಕೊಂಡು ನಿಯರ್ ಬೈ ಪಂಚರ್ ಸ್ಟೇಷನ್ಗೆ ಹೋಗ್ಬೋದು. ನೀವು ಜಾಕ್ ಆಗಿ ಇದೆಲ್ಲ ಬಿಚ್ಚೆ ಹಾಕೋಬೋದು, 5 ನಿಮಿಷದಲ್ಲಿ ನೀವು ರೀಫಿಲ್ ಮಾಡ್ಕೊಂಡು ನಿಯರ್ ಬೈ ಪಂಚರ್ ಸ್ಟೇಷನ್ಗೆ ಹೋಗ್ಬೋದು. ಅದಕ್ಕೆ 12 ವೋಲ್ಟ್ ಸಾಕೆಟ್ ಕೊಟ್ಟಿರೋದಲ್ಲಿ ಓಪನ್ ಮಾಡೋ ಥರ. ಸರಿ ಸರಿ ಸರಿ. ಅದು ಪಂಚರ್ಗಂತಿಲ್ಲ. ಇವಾಗ ನೀವೆಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಾ, ಚಾರ್ಜಿಂಗ್ ಸಾಕೆಟ್ 3-in-1 ವ್ಯಾಕ್ಯೂಮ್ ಕ್ಲೀನರು, ಚಾರ್ಜಿಂಗ್ ಪಾಯಿಂಟು, ಟೈರ್ ಇನ್ಫ್ಲೇಟರ್ 3-in-1 ಯೂಸ್ ಮಾಡ್ಬೋದು. ಓಕೆ ಓಕೆ. ಇಲ್ಲೇ ಲೈಟ್ ಇದೆಯಾ? ಇಲ್ಲ ಹಿಂದ್ಗಡೆ ಇಲ್ಲ. ಸ್ಪೀಕರ್ ಸಿಸ್ಟಮ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಓಕೆ ಓಕೆ. ಇವಾಗ ನೋಡಿ, ಈ ಸೆನ್ಸರ್ ಮೂಲಕ ಬರೀ ಇದು ಒಂದೇ ಓಪನ್ ಆಗಿರುತ್ತೆ, ಬೇರೆದೆಲ್ಲ ಲಾಕಲ್ಲಿ ಇರುತ್ತೆ ನೋಡಿ. ಇನ್ಕ್ಲೂಡಿಂಗ್ ಫ್ಯೂಲ್ ಇದು ಓಪನ್ ಆಗಲ್ಲ. ಇದನ್ನ ನೀವು ಅನ್ಲಾಕ್ ಮಾಡಬೇಕು, ಅವಾಗಲೇ ಇದನ್ನ ಪ್ರೆಸ್ ಮಾಡಬೇಕು, ಇದನ್ನ ಓಪನ್ ಆಗುತ್ತೆ. ಓಕೆ ಓಕೆ. ಇವಾಗ ನೀವು ಅನ್ಲಾಕ್ ಮಾಡಿದ್ದೀರಾ, ನಾನು ಬಂದು ಪ್ರೆಸ್ ಮಾಡ್ತಾ ಇದ್ದೀನಿ, ಇದು ಓಪನ್ ಆಗ್ತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಅದೇ ಡಿಕ್ಕಿ ಒಂದು ಲಾಕ್ ಆಗಿಲ್ಲ ಹಂಗೆ ಕೀ ಇಲ್ಲಿ ಇಟ್ಕೊಂಡು ನಾವು ಎಷ್ಟು ಸಾರಿ ಲಾಕ್ ಮಾಡಿದ್ರು ಅದು ಲಾಕ್ ಆಗಿಲ್ಲ. ಮತ್ತೆ ಅವ್ರಿಗೆ ಕಾಲ್ ಮಾಡಿ ಶೋರೂಮ್ ಅವ್ರಿಗೆ, ಸರ್ ಒಂದು 10 feet ಡಿಸ್ಟೆನ್ಸ್ ಹೋಗಿ ಆಟೋಮೆಟಿಕ್ ಲಾಕ್ ಆಗುತ್ತೆ ಅಂತ. ಓಕೆ ಓಕೆ. ಇದಕ್ಕೆ ಮಾತ್ರ ಆ ಥರ ಸೆನ್ಸಾರ್ ಬೇಸ್. ಇವಾಗ ನೀವು ಇದು ಓಪನ್ ಆಗಿಲ್ಲ ಅಂದ್ರೆ ಇನ್ ಕೇಸ್ ಆ ಬಟನ್ ಅಲ್ಲಿ ನಿಮಗೆ ಎಮರ್ಜೆನ್ಸಿ ಫ್ಯೂಲ್ ಲಿಡ್ ಓಪನರ್ ಕೊಟ್ಟಿದ್ದಾರೆ ನೋಡಿ. ಇದೆಯಲ್ಲ, ಇದನ್ನ ಹಿಂಗೆ ಪುಲ್ ಮಾಡಿ ಇದನ್ನ ಪ್ರೆಸ್ ಮಾಡಬೇಕು ನೋಡಿ, ಓಪನ್ ಆಯ್ತಿದೆ. ಇದು ಎಮರ್ಜೆನ್ಸಿ ಟೈಮು. ಬೈ ಸಪೋಸ್ ಅದು ಲಾಕ್ ಓಪನ್ ಆಗಿಲ್ಲ ಅಂದ್ರೆ. ಓಕೆ, ಅದು ಲಾಕ್. ಓಕೆ ಓಕೆ. ಇವಾಗ ನೀವು ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಿರ್ತೀರಾ, ಸಡನ್ ಆಗಿ ಎಲ್ಲ ಡೋರ್ಸ್ ಜಾಮ್ ಆಗೋಯ್ತು, ವಿಂಡೋಸ್ ಯಾವುದು ಓಪನ್ ಆಗ್ತಾ ಇಲ್ಲ, ಸೊ ನೀವು ಒಳಗಡೆ ಸಿಕ್ಕಾಕೊಂಡಿದ್ರೆ ಆಚೆ ಕಡೆ ಬರಬೇಕು. ಇಲ್ಲಿ ನೋಡಿ, ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಓಕೆ. ಇದು ಲಾಕ್ ಆಗಿದೆ. ಇದನ್ನ ಓಪನ್ ಮಾಡ್ಬೇಕಾದ್ರೆ ನೋಡಿ, ಕೀ ಓಪನ್ ಮಾಡಿ ಇಲ್ಲಿ ಸ್ಲಾಟ್ಗೆ ಹಾಕ್ಬೇಕು. ಹಿಂಗೆ ಲೆಫ್ಟ್ ಸೈಡ್ ಪುಷ್ ಮಾಡಿದ್ರೆ ಪುಷ್ ಮಾಡಿ ಇದನ್ನ ಮ್ಯಾನ್ಯಲ್ ಆಗಿ ಲಿಫ್ಟ್ ಮಾಡಬೇಕು. ಇದು ಓಪನ್ ಆಗುತ್ತೆ, ಎಲ್ಲಾರು ಆಚೆ ಕಡೆ ಬರುತ್ತೆ. ಓಕೆ ಓಕೆ. ಏನಂದ್ರೆ ನಿಮ್ಮ ಗಾಡಿನಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಅಂತ ಗೊತ್ತಾಗಬೇಕು. ಸರಿ, ಹಿಂದ್ಗಡೆ ಬಂದ್ಬಿಡಿ ಸರ್. ಇವಾಗ ನೀವು ಗಾಡಿ ಆಚೆ ಕಡೆ ಇಲ್ಲೇ ನಿಲ್ಸಿರ್ತೀರಾ, ತುಂಬ ಹೊತ್ತು ಗಾಡಿ ಆಚೆ ಕಡೆ ಇರೋದ್ರಿಂದ ಬಿಸಿಲಲ್ಲಿ ಫುಲ್ ಹೀಟ್ ಆಗಿರುತ್ತೆ, ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಅನ್ಲಾಕ್ ಬಟನ್ನು, ಲಾಂಗ್ ಪ್ರೆಸ್, ವಿಂಡೋ ಓಪನ್ ಆಗ್ತಾ ಇದೆಯಾ? ಅಲ್ಲಿ ನೋಡಿ, ಸನ್ ರೂಫ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಫ್ಯಾನು ಆನ್ ಆಗಿದೆ. ಓಕೆ ಓಕೆ. ಅದು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ನೋಡಿ, ಸನ್ ರೂಫ್ ಎಲ್ಲ ಓಪನ್ ಆಗಿಬಿಡುತ್ತೆ. ಓಕೆ. ನಿಮಗೆ ಹೀಟ್ ಎಲ್ಲ ಆಚೆ ಕಡೆ ಹೊರಟೋಗುತ್ತೆ. ಅದು ಲಾಂಗ್ ಪ್ರೆಸ್ ಮಾಡಿದ್ರೆ ಅಲ್ಲ, ಇದು 30 to 40 feet ಡಿಸ್ಟೆನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ರಿಮೋಟ್ ತಿರುವಾಗಲೂ ಕ್ಲೋಸ್ ಮಾಡಬೇಕಾ? ಲಾಕ್ ಬಟನ್ ಲಾಂಗ್ ಪ್ರೆಸ್ ಮಾಡಬೇಕು, 5 ಸತಿ ಬೀಪ್ ಬರುತ್ತೆ ಸೌಂಡ್, ಬಿಟ್ಟರೆ ಕ್ಲೋಸ್ ಆಗುತ್ತೆ. ಇದು ಒಂದೇ ವಿಂಡೋ, ಇದು ಒಂದು ವಿಂಡೋಗೆ ಮಾತ್ರನೇ ಆ ಥರ ಆಗೋದು. ನೋಡಿ, ಫುಲ್ ಕ್ಲೋಸ್ ಆಗಿಬಿಡುತ್ತೆ, ಫ್ಯಾನು ಆಫ್ ಆಗುತ್ತೆ. ಇವಾಗ ನೀವೆಲ್ಲಾದರೂ ಮಾಲ್ಗೆ ಹೋಗಿರ್ತೀರಾ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಸೆಂಟರ್ ಬಟನ್ 2 times, 1 2 ಗೊತ್ತಾದ್ಮೇಲೆ 1 time. ಓಕೆ. 2 times ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಸೌಂಡ್ ಬರ್ತಾ ಇರುತ್ತೆ. ಗೊತ್ತಾದ್ಮೇಲೆ 1 time ಪ್ರೆಸ್ ಮಾಡಬೇಕು. ಆಡ್ರಿನಾಕ್ಸ್ ಆ್ಯಪ್ ಎಲ್ಲ ಯೂಸ್ ಮಾಡಿದ್ದೀರಾ? ಇದೆ, ಮೊಬೈಲ್ ಇದೆ. ಅದು ಯೂಸ್ ಮಾಡಿದ್ದೀರಾ? ಇಲ್ಲ, ನಾನು ಹಿಂಗೆ ನಮಗೆ ಅಷ್ಟು ಟೈಮು ಇಲ್ಲ. ಆ್ಯಪ್ ಕೊಡ್ತೀನಿ, ಅದು ಯಾವ ಥರ ಯೂಸ್ ಮಾಡಬೇಕು ಅಂತ. ಓಪನ್ ಮಾಡಿದ್ದೀನಿ. ಅದರಿಂದ ಯೂಸಸ್ ಏನು ಅಂತಲೂ ಗೊತ್ತಿಲ್ಲ ನಮಗೆ. ಮೇನ್ ಏನು ಇದನ್ನು ಯೂಸ್ ಮಾಡೋದಕ್ಕೆ ಡಿಸ್ಟೆನ್ಸ್ ಏನು ತೊಂದರೆ ಇಲ್ಲ. ಗಾಡಿಯಲ್ಲಿ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಇರಬೇಕಷ್ಟೇ. ಓಕೆ ಓಕೆ. ನೋಡಿ, ಗಾಡಿಯಲ್ಲಿ ಎಷ್ಟು ಫ್ಯೂಲ್ ಇದೆ, ಎಷ್ಟು ಡಿಸ್ಟೆನ್ಸ್ ಗಾಡಿ ಹೋಗುತ್ತೆ, ಎಲ್ಲಿ ಪಾರ್ಕ್ ಆಗಿದೆ, ಎಲ್ಲೆಲ್ಲಿ ಓಡಾಡ್ತಾ ಇದೆ, ಎಲ್ಲ ಟ್ರ್ಯಾಕ್ ಮಾಡ್ಬೋದು. ಸೆಂಟ್ರ್ ಬಟನ್ನು, ಮನೇಲಿ ಕೂತ್ಕೊಂಡೆ ಟೈರ್ ಪ್ರೆಷರು ಚೆಕ್ ಮಾಡ್ಕೊಬೋದು. ಓಕೆ ಓಕೆ. ಹಿಂಗೆ ಸ್ವೈಪ್ ಮಾಡಿ ಎಲ್ಲ ಆಪ್ಷನ್ ಯೂಸ್ ಮಾಡ್ಕೊಬೋದು. ಇವಾಗ ನಾನು ಹೇಳಿದ್ನೆಲ್ಲ ಬಿಸಿಲಲ್ಲಿ ನಿಂತಿದೆ, ಬಟ್ ಏನಾದರೆ ಗಾಡಿ ಇದು ಸ್ಟಾಪ್ ಮಾಡಬೇಕಾದ್ರೆ ಗಾಡಿ ನ್ಯೂಟ್ರಲಲ್ಲಿ ಇರಬೇಕು. ಸ್ಟಾರ್ಟ್ ಇಂಜಿನ್ ಕೊಡ್ತೀನಿ, ಪಿನ್ ನಂಬರ್. ನಮ್ಮದು ಗಾಡಿಗೆ ಇದು ಮೊಬೈಲ್ದಾ? ಇಲ್ಲ 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 ಇಲ್ಲ. ಓಕೆ ಓಕೆ. ನಾ ಇದು ಹಿಂಗೆ ಸೆಟ್ ನಾ ಏನು ನೋಡಿಲ್ಲ. ಒಂದು ನಿಮಿಷ ಇರಿ, ಅದ್ರಲ್ಲೇ ಏನಾದರೂ ಲಾಕ್ ಇದು ಮಾಡಬೇಕು. ಇದು ರಿಮೋಟ್ ನಾಟ್ ಎನೇಬಲ್ಡ್ ಅಂತ ಬರ್ತಾ ಇದೆ.
ಇದು ಪಿನ್ ನಂಬರು ಹುಷಾರು, ಅದು ನಾಪ್ಕ ಇಟ್ಕೊಂಡಿರ್ಬೇಕು, ಅದಿಲ್ಲ ಅಂದರೆ ಆಕ್ಸೆಸ್ ಆಗಲ್ಲ ಅದು. ನೋಡಿ ಎನೇಬಲ್ ಇದು ಮೇನ್ ಇದೆ, ಟೈಮ್ ತೊಗೊಳುತ್ತೆ. ಅವರು ಅವತ್ತು ನಮ್ಮದು ಡೆಲಿವರಿ ಡೇಟ್ಗಿಂತ ಮುಂಚೆನೇ ಬಂತು ವೆಹಿಕಲ್, ಒಂದು 10 ಡೇಸ್. ನಾನು ತಗೊಂಡಿಲ್ಲ, ಅದಕ್ಕೆ ಮತ್ತೆ ಒಂದು 10 ಡೇಸ್ ಆದಮೇಲೆ ಕೊಟ್ಟಿದ್ರು ಅವರು. ಅದು ನಾವು ಕಲರು ಅಷ್ಟೇ, ನಾವು ಎಲೆಕ್ಟ್ರಿಕ್ ಬ್ಲೂ ಅಂತ ಅದು ಬುಕ್ ಮಾಡಿದ್ದೀನಿ. ಅವರು ಎಕ್ಸಿಕ್ಯೂಟಿವ್ ಅದು ಚೇಂಜ್ ಮಾಡಿಲ್ಲ. ಸೊ ಫಸ್ಟ್ ಬುಕ್ ಮಾಡಿರೋ ಕಲರ್ ಇದೆ. 1 ಇಯರಿಂದ ವೆಯ್ಟ್ ಮಾಡು, ನಮ್ಮ ವೈಫ್ಗೆ ಇದು ಇಷ್ಟನೂ ಇಲ್ಲ ಕಲರ್ ಪಾಪ. ಬಟ್ ಏನು ಇವಾಗ ಚೇಂಜ್ ಮಾಡೋಕ್ಕೂ ಇಲ್ಲ. ನಂಬರ್ ಪ್ಲೇಟ್ಗೆ ಮತ್ತೆ ಅವರು 50,000 ಕೇಳಿದ್ರು, ಅದು 25,000 ಪೇ ಮಾಡಿದೆ. ಎಲ್ಲ ನಂಬರ್ ಪ್ಲೇಟ್ ಬಂದಮೇಲೆ ನೆಕ್ಸ್ಟ್ ಡೆಲಿವರಿ ದಿನ ಹೋಗಿ ನೋಡಿದ್ರೆ ನಮಗೆ ಶಾಕ್, ನಮ್ಮ ಕಾರ್ ಇದಿಲ್ಲ ತಾನೆ ಅಂತ. ಅವ್ರು ನೋಡಿದ್ರೆ ಮ್ಯಾನೇಜರ್ ಸಾರಿ ಸರ್ ನಮಗೇನು ಆಗಲ್ಲ ಅಂತ. ಆದರೂ ನಾನು ಮೇಲ್ ಹಾಕಿದೆ, ಏನಾಗಿದ್ರು ನೋ ಯೂಸ್. ಯಾಕಂದರೆ ಆಲ್ರೆಡಿ ಅಮೌಂಟ್ ಪೇಯ್ಡ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ. ಏನು ಮಾಡಿದ್ರು ಹಂಗೆ ಚೇಂಜ್ ಮಾಡೋಕ್ಕಾಗಲ್ಲ, ಲೋನು ಪ್ರಾಸೆಸ್ ಆಗಿಬಿಟ್ಟಿದೆ. ನಾವು ಸೈನ್ ಮಾಡೋ ಟೈಮ್ನಲ್ಲೂ ಇದೆ ಮೇಲೆ ಬ್ಲ್ಯಾಕ್, ಇದು ಮಿಡ್ ನೈಟ್ ಬ್ಲ್ಯಾಕ್ ಅಂತ ಫಸ್ಟ್ ಇದೆ ನಾವು ಲೈಕ್ ಮಾಡಿರೋದು. ಬಟ್ ಏನಂದರೆ ಆ ಕಾರ್ ಅಂದರೆ ನಿಮಗೆ ಕಲರು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಶೈನ್ ಥರ ಎಲ್ಲಿಗೆ ಹೋಗಿದ್ರು ನಮ್ಮದು ಡಿಫ್ರೆಂಟ್ ಆಗಿರುತ್ತೆ ಅಂತ ಅದು ಇದು ಮಾಡಿ 80% ಕಸ್ಟಮರ್ಸ್ ಎಲ್ಲ ಇದೇ ಬುಕ್ ಮಾಡ್ತಾ ಇದ್ದಾರೆ. ನೋಡಿ ಆನ್ ಆಯಿತು. ಇದ್ರ ಜೊತೆ ನಿಮಗೆ ಓಕೆ ಹಲೋ ಕಸ್ಟಮರ್ ಜೊತೆ ಡೀಲ್ ಮಾಡ್ತೀನಿ. ನೋಡಿ ಇವಾಗ ಆನ್ ಆಯ್ತಾ. ಇದ್ರ ಜೊತೆ ನಿಮಗೆ ಹೈ ಪ್ರೆಷರ್ ಇಂಜಿನು ವಿತ್ AC ಆನ್ ಆಗಿರುತ್ತೆ, ಫುಲ್ ಪ್ರೆಷರು. ಸೊ 5 to 10 ಮಿನಿಟ್ಸ್ ಕ್ಯಾಬಿನ್ ಕೂಲ್ ಆಗಿರುತ್ತಾ. ಸೊ ನೀವು ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಇವಾಗ ನೋಡಿ ಸ್ಟಾಪು ಮಾಡ್ಕೊಬೋದು. ನೋಡಿ ಆಫ್ ಆಯ್ತಾ ಗಾಡಿ. ಬಟ್ ಇದು ಸೈಡ್ ಮಿರರು ಓಪನ್ ಇದೆ, ಇದನ್ನು ಕ್ಲೋಸು ಮಾಡ್ಬೋದು. ಲಾಕು ನೋಡಿ ಎಲ್ಲದಕ್ಕೂ ನಿಮ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನೋಡಿ ಇದು ಕ್ಲೋಸ್ ಆಯಿತಾ. ಮತ್ತು ಆಟೋ ಹೋಲ್ಡ್ ಇದೆಯಲ್ಲ, ಅದೊಂದು ಎಕ್ಸ್ಪ್ಲೇನ್ ಮಾಡೋ ಮರ್ತುಬಿಟ್ಟೆ. ಆಟೋ ಹೋಲ್ಡ್ಗೆ ನೀವು ಸೀಟ್ ಬೆಲ್ಟ್ ಹಾಕಿರಬೇಕು, ಅವಾಗಲೇ ಆ ಬಟನ್ ವರ್ಕ್ ಆಗುತ್ತೆ. ಅದು ಅಪ್ ಇಲ್ಲೋ ಡೌನ್ ಇಲ್ಲಿ ಹೋದಾಗ ನಿಮಗೆ ತುಂಬ ಇಂಪಾರ್ಟೆಂಟ್ ಅದು. ಓಕೆನಾ. ಸೊ ನೋಡಿ ಎಲ್ಲ ಆಪ್ಷನು ನೋಡಿ, ಸನ್ ರೂಫು, ಕ್ಲೋಸು, ಓಪನು, ಲಾಕು, ಅನ್ಲಾಕು, ಹೆಡ್ಲೈಟ್ ಆಫ್ ಆನು, ಹಾಂಕಿಂಗ್ ಸೌಂಡು, ಹಜಾರ್ಡು, ಈ ವಿಂಡೋ ಓಪನು ಕ್ಲೋಸು. ಸೊ ಇಷ್ಟು ಆಪ್ಷನು ಎಲ್ಲಿಂದ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ತೊಗೊಳ್ಳಿ ಸರ್. ಇದು ಆಟೋ ಪಾರ್ಕಿಂಗ್ ಇದೆಯಾ ಇದರಲ್ಲಿ? ಇಲ್ಲ 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 ಇಲ್ಲ, ಆ ಥರ ಓನ್ಲಿ ಆನ್ ಆಫ್ ಅಷ್ಟೇ. ಓಕೆ. ಸೊ ಅಷ್ಟೇ ಸರ್. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ನಂಬರ್ ಹೆಂಗೆ ಇದೆಯಲ್ಲ ಸೇವ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಫೀಚರ್ಸ್ ಬಗ್ಗೆ ಇದು ಸ್ವೈಪ್ ಫಾರ್ ವೆಹಿಕಲ್ ಸ್ಟೇಟಸ್ ಅಂದರೆ ಅದು ಇದು ಸರ್. ಇದು ಆನ್ನಲ್ಲಿ ಇತ್ತು ಅಂದರೆ ಆಫ್ ಆನು ಏನೇನಿದೆಯೋ ಎಲ್ಲ ಬಂದ್ಬಿಡುತ್ತೆ. ಅದೇ ಇದು, ಬೇರೆ ಏನಿಲ್ಲ. ಹಿಂಗೆ ಮಾಡಿದ್ರೇ ನಿಮ್ಗೆ ಇದು. ಯಾರಾದರೂ ಎಕ್ಸಿಕ್ಯೂಟಿವ್ ಬರ್ತಾರಾ ನಮಗೆ ಒಂದು ಸರ್ ಕ್ರೂಸ್ ಕಂಟ್ರೋಲ್ ಅಂದರೆ ಅದು ಹೆಂಗೆ ಆಪ್ರೇಟ್ ಮಾಡಬೇಕು, ಹೆಂಗೆ ಓಡಿಸ್ಬೇಕು ಅಂತ? ಅದರ್ವೈಸ್ ಏನಾದರೂ ಲಿಂಕ್ ಇದ್ರೇನು ಯೂಟ್ಯೂಬ್ ನಾನು ಇದು ಟ್ರೈ ಮಾಡಿ. ಏನಿಲ್ಲ ಸರ್, ನೀವು 60 ಕಿಲೋಮೀಟರ್ ಸ್ಪೀಡ್, 60 ಅಂದರೆ ಯಾವುದು 5th ಎಲ್ಲ 6th ಗೇರಲ್ಲಿ ಇರ್ತೀರಾ. ಓಕೆನಾ. ಆಗಿದ ತಕ್ಷಣ ಕಾಲು ಎತ್ಬಿಡಿ. ಕಾಲು ಎತ್ತದ್ಮೇಲೆ ಕ್ರೂಸ್ ಬಟನ್ ಇದೆಯಲ್ಲ, 1 ಟೈಮ್ ಪ್ರೆಸ್ ಮಾಡಿ ಅಷ್ಟೇ. ನಿಮ್ಗೆ ಅಲ್ಲಿ ಬರುತ್ತೆ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವ್ ಅಂತ. ಅದಾದ್ಮೇಲೆ ಸೆಟ್ ಅಂತ ಇದೆಯಲ್ಲ, ಒಂದು ಪ್ರೆಸ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ 70 10 ಕಿಲೋಮೀಟರ್ ಜಂಪ್ ಆಗುತ್ತೆ. 80 ಪ್ರೆಸ್ ಮಾಡಿ ಬಿಟ್ಬಿಡಿ ಅಷ್ಟೇ, ಲಾಕ್ ಆಯಿತು. ಕಾನ್ಸ್ಟೆಂಟಾಗಿ ಹೋಗ್ತಾ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಈಸಿ ಇದೆ. ನೀವು ಸರಿ ಸರಿ. ಬೈ ಸಪೋಸ್ ಏನಾದರೂ ಡೌಟ್ ಇದ್ದರೆ ನಿಮ್ಗೆ ಕಾಲ್ ಮಾಡ್ತೇನೆ. ಓಕೆನಾ, ಅಷ್ಟೇನಾ? ಓಕೆ ಸರ್. ಇದು ಏನು ಅವರು ಹೇಳಿಲ್ಲ ನಮಗೆ. ಫೈನಲ್ ಆಗ ನಮ್ಮ ಡೆಲಿವರಿ ಕೊಟ್ಟಿದ್ದಾರೆ ಅವರೇ, ಒಂದು ಪಾಪ ಒಂದು ಜನ ಅವರೇ ಇದೇ ಮಾಡಿದ್ರು ನಮಗೆ.